ಎಲ್ಲ ಪ್ರೀತಿಯ ಕೇಳುಗರಿಗೂ ನನ್ನ ಒಲವಿನ ನಮಸ್ಕಾರಗಳು. ನಮ್ಮ ಕನ್ನಡ ಆಡಿಯೋ ಸರಣಿಯ 2ನೆಯ ಪುಸ್ತಕ ಇವತ್ತು ನಿಮ್ಮ ಮುಂದೆ ತೆರೆದುಕೊಳ್ತಾ ಇದೆ. ಮನುಷ್ಯನ ಜೀವನದಲ್ಲಿ 4 ಹಂತಗಳ ಬೆಳವಣಿಗೆಗಳಿವೆ. ಶೈಶಾವಸ್ಥೆ, ಬಾಲ್ಯಾವಸ್ಥೆ, ಯೌವನಾವಸ್ಥೆ ಹಾಗೂ ಪ್ರೌಢಾವಸ್ಥೆ. ಅಂದರೆ ಇನ್ಫ್ಯಾನ್ಸಿ, ಚೈಲ್ಡ್ಹುಡ್, ಅಡೋಲೆಸೆನ್ಸ್ ಅಂಡ್ ಅಡಲ್ಟ್ಹುಡ್. ಮಾನಸಿಕ ಬೆಳವಣಿಗೆಗೆ ಹಲವು ಆಯಾಮಗಳಿವೆ. ಭಾವನಾತ್ಮಕ, ಚಿಂತನಾತ್ಮಕ, ಸಾಮಾಜಿಕ ಹಾಗೂ ಮೌಲ್ಯಾಧಾರಿತ ವಿಕಸನವೆಲ್ಲವೂ ಇದರಲ್ಲಿ ಅಡಕವಾಗಿದೆ. ಮಾನಸಿಕ ಬೆಳವಣಿಗೆ ಬಾಲ್ಯದಲ್ಲಿ ಪ್ರಾರಂಭ ಆಗಿ ಸಂಪೂರ್ಣ ಜೀವಿತಾವಧಿಯಲ್ಲಿ ವಿಕಸನಗೊಳ್ಳುತ್ತೆ. ನಮ್ಮ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಮಾನಸಿಕ ಆರೋಗ್ಯವೂ ಅದಕ್ಕಿಂತ ಮುಖ್ಯ ಅಂದರೆ ಅದು ಖಂಡಿತ ತಪ್ಪಾಗಲಾರದು. ನೀವೇ ಯೋಚಿಸಿ ನೋಡಿ, ದೇಹ ಸದೃಢವಾಗಿದ್ದರೂ ಆರೋಗ್ಯವಾಗಿದ್ದರೂ ಮನಸ್ಸು ಸರಿಯಿಲ್ಲ ಅಂದ ಪಕ್ಷದಲ್ಲಿ ನಾವು ನಮ್ಮ ಕೆಲಸಗಳು, ನಮ್ಮ ಸುತ್ತಮುತ್ತಲಿನ ಸಂಬಂಧಗಳು ಎಲ್ಲದರಲ್ಲೂ ಅದು ಪರಿಣಾಮ ಬೀರಿರುತ್ತೆ. ದೇಹಕ್ಕೆ ಹುಷಾರಿಲ್ಲ ಅಂದರೆ ಅಥವಾ ದೇಹಕ್ಕೆ ತೊಂದರೆ ಆದರೆ ಅದು ಕಣ್ಣಿಗೆ ಕಾಣುತ್ತೆ ಹಾಗೂ ಬೇಗ ನಮಗೆ ತಿಳಿಯುತ್ತೆ. ಬೇರೆಯವರಿಗೂ ಅದನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟಕರವಲ್ಲ. ಆದರೆ ಮಾನಸಿಕ ಆರೋಗ್ಯ ಹಾಗಲ್ಲ. ಇದಕ್ಕೆ ಹಲವು ಮುಖಗಳಿವೆ. ಕಣ್ಣಿಗೆ ಸುಲಭವಾಗಿ ಕಾಣಿಸದ, ಸರಳವಾಗಿಲ್ಲದ, ಹೇಳಿಕೊಳ್ಳಲಾಗದ ಜಿಜ್ಞಾಸೆಗಳುಳ್ಳ, ಗೊಂದಲಮಯವಾಗಿಯೂ ಸಂಕೀರ್ಣವಾಗಿಯೂ ಕ್ಲಿಷ್ಟ ಸಾಧ್ಯವಾದದ್ದು. ಇವೆಲ್ಲದರ ಅರಿವು ಹಾಗೂ ಮನಸ್ಸಿನ ಬೆಳವಣಿಗೆ ಸಾಕಷ್ಟು ಆಗೋದು ಯೌವನಾವಸ್ಥೆಯಲ್ಲಿ. ಬೆಳವಣಿಗೆಯ ಹಲವು ಹಂತಗಳನ್ನು ನಾನು ಈ ಸರಣಿಯಲ್ಲಿ ನಿಮ್ಮೊಂದಿಗೆ ಹಂಚ್ಕೋತೀನಿ. ಈ ಹಂತದಲ್ಲಿ ಮಾನಸಿಕ ಸಮಸ್ಯೆಗಳು 10 ಹಲವಲ್ಲ, 100 ಎಂದರೆ ಅದು ಅತಿಶಯೋಕ್ತಿಯಲ್ಲ. ಹದಿಹರೆಯ ಮಾನಸಿಕ ಸಮಸ್ಯೆಗಳು ಎಂಬ ಈ ಉಪಯುಕ್ತ ಪುಸ್ತಕದ ಬರಹಗಾರರು ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು. ನವಕರ್ನಾಟಕ ಪ್ರಕಾಶಕರು ಇದನ್ನು ಪ್ರಕಟಣೆ ಮಾಡಿದರು. 15ಕ್ಕೂ ಹೆಚ್ಚಿನ ಮುದ್ರಣ ನೋಡಿರುವ ಈ ಪುಸ್ತಕ ನಿಮ್ಮೊಂದಿಗೆ ಸುಮಾರು 10 ಅಧ್ಯಾಯಗಳಲ್ಲಿ ನಾನು ಹಂಚ್ಕೋತೀನಿ. ಕೃತಿಕಾರರಿಗೆ ಹಾಗೂ ಪ್ರಕಾಶಕರಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸ್ತಾ ಇದನ್ನು ನಿಮಗೆ ತಲುಪಿಸುವ ಮುಖ್ಯ ಉದ್ದೇಶ ಅಂದರೆ ಮಾನಸಿಕ ಆರೋಗ್ಯದ ವಿಕಸನ ಹಾಗೂ ಅರಿವು. ನಾನು ಈ ಮೊದಲೇ ಹೇಳಿದಂತೆ ನಮ್ಮ ಸಂಸ್ಥೆಯಲ್ಲಿ ಕೌನ್ಸಿಲಿಂಗ್ ನಡೆಸ್ತೀವಿ ಹಾಗೂ ಲೈಫ್ ಸ್ಕಿಲ್ಸ್ ಅಂದರೆ ಜೀವನದ ಕೌಶಲ್ಯಗಳನ್ನು ಹೇಳಿಕೊಡುವ ಟ್ರೈನಿಂಗ್ ಕೂಡ ಇದೆ. ಕೌನ್ಸಿಲಿಂಗ್ಗೆ ಬಂದಾಗ 100 ಸಮಸ್ಯೆಗಳನ್ನು ನಾನೇ ವೈಯಕ್ತಿಕವಾಗಿ ಕೇಳಿದ್ದೀನಿ, ಪರಿಹರಿಸಿದ್ದೀನಿ. ಈ ಮೊದಲನೆಯ ಅಧ್ಯಾಯದಲ್ಲಿ ಹದಿವಯಸ್ಸಿನ ಹಲವು ಮುಖಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಬರಹಗಾರರು ಇದನ್ನು ಪ್ರಕರಣಗಳ ರೂಪದಲ್ಲಿ ವಿಶ್ಲೇಷಿಸಿ, ವಿವಿಧ ಕಥೆಯ ರೂಪದಲ್ಲಿ ವಿಶ್ಲೇಷಿಸಿ, ನಂತರ ಹದಿಹರೆಯದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೊಡ್ತಾರೆ. ಹಾಗಾಗಿ ನೀವು ಸುಮಾರು 8 ವಿವಿಧ ಬಗೆಯ ದೈನಂದಿನ ಪ್ರಕರಣಗಳನ್ನು ಇವತ್ತು ಕೇಳ್ತೀರಾ. ಬನ್ನಿ ಮುಂದುವರಿಸುವ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಈ ವಿಡಿಯೋದ ಬಲಗಡೆ ಇರುವ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದರಿಂದ ನಮ್ಮ ಆಡಿಯೋಗಳು ಅಪ್ಲೋಡ್ ಆಗ್ತಾ ಇದ್ದ ಹಾಗೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಇದಾದ ನಂತರ ಮುಖ್ಯವಾಗಿ ನಿಮ್ಮ ಲೈಕ್ ಹಾಗೂ ಕಮೆಂಟ್ಸ್ಗಳು ಬರಲಿ. ಸುಮಾರು 78% ಕೇಳುಗರು ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೂ ನಿಮಗೆ ಇಷ್ಟವಾದರೂ ಸುಮಾರು 97% ಜನರು ಲೈಕ್ ಅಥವಾ ಕಮೆಂಟ್ ಮಾಡಲ್ಲ. ನನ್ನ ಶ್ರಮಕ್ಕೆ ನಿಮ್ಮ ಲೈಕ್ ಹಾಗೂ ಕಮೆಂಟ್ ಖಂಡಿತ ಇರಲಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ದಯವಿಟ್ಟು ವ್ಯಕ್ತಪಡಿಸಿ. ಹಾಗೆ ನಿಮ್ಮ ಆಪ್ತರಿಗೂ ಇದನ್ನು ಶೇರ್ ಮಾಡಿ. ಇನ್ನು ಮುಂದುವರಿಯುತ್ತಾ ಹದಿಹರೆಯದ ಮಾನಸಿಕ ಸಮಸ್ಯೆಗಳು ಕನ್ನಡ ಆಡಿಯೋ ಸರಣಿ ನಿಮ್ಮ ಮುಂದೆ. ಹದಿವಯಸ್ಸು ಬಾಳಿನ ವಸಂತ. ಈ ಅವಧಿಯಲ್ಲಿ ಬಾಲ್ಯದ ಮುಗ್ಧತೆ, ಅಸಹಾಯಕತೆ, ಪರಾವಲಂಬಿತನ ಕಳೆದು ಪ್ರೌಢತೆ ಕಾಲಿಡುತ್ತದೆ. ವ್ಯಕ್ತಿ ದೈಹಿಕವಾಗಿ, ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಬೆಳಿತಾನೆ. ಅವನ ಮುಂದಿನ ಜೀವನದ ರೂಪುರೇಖೆಗಳು ನಿರ್ದಿಷ್ಟ ರೀತಿಯಲ್ಲಿ ಮೂಡತೊಡಗುತ್ತವೆ. ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಮುಖ್ಯ ಪರೀಕ್ಷೆಗಳು ಈ ಅವಧಿಯಲ್ಲಿ ನಡೆಯುತ್ತವೆ. ತನ್ನ ಉದ್ಯೋಗವೇನು, ತನ್ನ ಸ್ಥಾನಮಾನವೇನು, ತನ್ನ ಗುರಿ ಏನು ಎಂದು ವ್ಯಕ್ತಿ ನಿರ್ಧರಿಸಬೇಕಾಗುವುದು ಈ ವಯಸ್ಸಿನಲ್ಲೇ. ಕಲ್ಪನೆಗೂ ವಾಸ್ತವಿಕತೆಗೂ ಇರುವ ಅಂತರವನ್ನು ಅರಿತು ಸಮಾಜದ ರೀತಿ ನೀತಿಗಳಿಗೆ ಹೊಂದಿಕೊಂಡು ಸಂತೋಷದಿಂದ ಬಾಳುವುದನ್ನು ಕಲಿಯಬೇಕಾಗುತ್ತದೆ.
ಈ ಬೆಳವಣಿಗೆ ಬದಲಾವಣೆಯ ವಯಸ್ಸು ವ್ಯಕ್ತಿಯ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲವನ್ನು ಉಂಟು ಮಾಡುತ್ತೆ, ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕತ್ತೆ. ಈ ವಿಚಾರದಲ್ಲಿ ದೊಡ್ಡವರಿಂದ ಸರಿಯಾದ ಮಾರ್ಗದರ್ಶನ, ಪ್ರೋತ್ಸಾಹ, ಮಾಹಿತಿ ದೊರೆತರೆ ಸರಿ, ಇಲ್ಲದೆ ಹೋದರೆ ವಯಸ್ಸಿನವರ ಸ್ಥಿತಿ ಗೊಂದಲಮಯವಾಗುತ್ತದೆ. ಇದರಿಂದಾಗಿ ಅವರು ಮಾನಸಿಕವಾಗಿ ಅಸ್ವಸ್ಥರಾಗಬಹುದು, ದೊಡ್ಡವರಿಗೆ ಪಥ್ಯವಾಗದ ನಡೆ ನುಡಿಯನ್ನು ಪ್ರಕಟಿಸಬಹುದು. ಈ ಪುಸ್ತಕದಲ್ಲಿ ವಯಸ್ಸಿನವರ ಮಾನಸಿಕ ಸಮಸ್ಯೆಗಳನ್ನು ಉದಾಹರಣೆ ಸಹಿತ ವಿವರಿಸಲಾಗಿದೆ. ವಯಸ್ಸಿನವರ ಬಗ್ಗೆ ನಮ್ಮ ತಿಳುವಳಿಕೆ ಹೆಚ್ಚಾಗಬೇಕು. ಅವರ ಕಷ್ಟ, ಸುಖ, ಸಮಸ್ಯೆಗಳಿಗೆ ಇತರರು ಸಹಾನುಭೂತಿಯಿಂದ ಸ್ಪಂದಿಸಬೇಕು. ಅವರ ಮಾನಸಿಕ ಆರೋಗ್ಯ ವೃದ್ಧಿಸಿ ಅವರು ಸದೃಢ ಪ್ರೌಢರಾಗಬೇಕು ಎಂಬುದೇ ನಮ್ಮ ಆಶಯ. ಹದಿಹರೆಯದ ಹಲವು ಮುಖಗಳ ಅಧ್ಯಾಯ 1ರ ಮೊದಲನೆಯ ಪ್ರಕರಣವನ್ನು ಕೇಳೋಣ ಬನ್ನಿ. ಅಷ್ಟೊತ್ತಿಂದ ರೂಮ್ನಲ್ಲಿ ಸೇರಿಕೊಂಡು ಏನು ಮಾಡ್ತಾ ಇದೆಯಾ, ಅಂಗಡಿಗೆ ಹೋಗಿ ಸಾಮಾನು ತಗೊಂಡು ಬಾ ಅಂತ ಹೇಳಿ 1 ಗಂಟೆ ಆಯಿತು. ಗೋಪಿ ಹೇಳಿದ್ದು ಕೇಳಿಸ್ತಾ? ಅಡುಗೆ ಮನೆಯಿಂದ ಕಮಲಮ್ಮ ಅಸಹನೆಯಿಂದ ಕೂಗಿದ್ರು. ಬಂದೆ ಇರಮ್ಮ, ಎಷ್ಟು ಅವಸರ ಮಾಡ್ತಿ, ರೂಮಿನಿಂದಲೇ ಉತ್ತರಿಸಿದ ಆಕೆಯ 15 ವರ್ಷದ ಮಗ ಗೋಪಿ. ರೂಮ್ನಿಂದ ಹೊರಕ್ಕೆ ಬಾರೋ ಸಾಕು, ಅದೇನು ಹಾಗೆ ಕನ್ನಡಿ ಮುಂದೆ ಗಂಟುಗಟ್ಟಲೆ ನಿಂತ್ಕೊಳ್ತೀಯಾ, ಸಿಡುಕಿದ್ರು. 5 ನಿಮಿಷದ ನಂತರ ತಮ್ಮ ಮುಂದೆ ನಿಂತ ಗೋಪಿಯ ಕೇಶಾಲಂಕಾರವನ್ನು ನೋಡಿ ನಗತೊಡಗಿದರು. ಇದೇನೋ ಅವತಾರ ನಿಂದು ಎಂದರು. ಅವರ ಈ ಪ್ರತಿಕ್ರಿಯೆಗೆ ಗೋಪಿ ನಾಚಿಕೊಂಡ, ತಲೆ ತಗ್ಗಿಸಿ ನಿಂತ. ಇದು ಕಮಲ ಹಾಸನ್ ಸ್ಟೈಲ್ ಕಣಮ್ಮ, ಚೆನ್ನಾಗಿಲ್ವಾ ಅಂತ ಕೇಳ್ದ. ಹೋಗೋ ಹುಚ್ಚು ಹುಡುಗ, ಚಂದ ಅಂತೆ ಚಂದ, ಬೇಗ ಅಂಗಡಿಗೆ ಹೋಗಿ ಸಾಮಾನನ್ನು ತೊಗೊಂಡ್ಬಾ, ನಿಮ್ಮ ತಂದೆ ಬರೋದ್ರೊಳಗೆ ಕ್ರಾಪ್ ಸರಿ ಮಾಡ್ಕೊ, ನಿನ್ನ ಅವತಾರವನ್ನು ಕಂಡ್ರೆ ಬೈದಾರು ಎಂದು ಬುದ್ಧಿ ಹೇಳಿದ್ರು. ಹೋಗಮ್ಮ, ನಿಮಗೆ ಒಳ್ಳೆ ಟೇಸ್ಟೇ ಇಲ್ಲ, ಅರ್ಧ ಗಂಟೆಯಿಂದ ಕಷ್ಟಪಟ್ಟು ಇದನ್ನು ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿದೆ ಹೇರ್ ಸ್ಟೈಲು, ನೀವು ಹಳೆ ಕಾಲದವರು, ಹರಳೆಣ್ಣೆ ಹಾಕಿ ತೀಡಿ ಬಾಚ್ಕೊಂಡು ಕೋತಿ ಮರಿ ಥರ ಇದ್ದರೆ ನಿಮಗೆ ಒಪ್ಪಿಗೆ ಆಗತ್ತೆ ಅಲ್ವಾ ಅಂತ ಸಿಡುಕಿ ಚೀಲದ ಹಾಗೂ ದುಡ್ಡು ತೆಗೆದುಕೊಂಡು ಹೊರಟ. ಅವನ ಉತ್ಸಾಹಕ್ಕೆ ತಣ್ಣೀರನ್ನು ಎರಚಿದ್ದ ತಾಯಿಯ ಬಗ್ಗೆ ಅವನಿಗೆ ಬಹಳ ಕೋಪ ಬಂದಿತ್ತು. ಅವನ ಗುಂಪಿನ ಗೆಳೆಯರೆಲ್ಲ ಅವನನ್ನು ಕಮಲ ಹಾಸನ್ ಜೂನಿಯರ್ ಅಂತಾನೆ ಕರೀತಿದ್ರು. ಈಗ ಅವರಲ್ಲಿ ಯಾರಾದರೂ ಒಬ್ಬರು ಸಿಕ್ಕಿ ತನ್ನ ಅಲಂಕಾರವನ್ನು ನೋಡುವಂತಾದರೆ ಎಷ್ಟು ಚೆನ್ನ ಅನ್ನಿಸ್ತು. ಈ ಆಲೋಚನೆ ಬಂದ ಕೂಡಲೇ ಗೋಪಿ ದಿಕ್ಕು ಬದಲಿಸಿ ತನ್ನ ಸ್ನೇಹಿತ ಪಾರ್ಥಿಬನ್ ಮನೆಯ ಕಡೆಗೆ ಹೆಜ್ಜೆ ಹಾಕಿದ. ಪಾರ್ಥಿಬನ್ ಕಮಲ ಹಾಸನ್ನ ಫ್ಯಾನ್. ಅವನಿಗೆ ತನ್ನ ಹೇರ್ ಸ್ಟೈಲನ್ನು ತೋರಿಸಿ ಶಬಾಷ್ ಎನಿಸಿಕೊಳ್ಳಲು ತವಕಪಟ್ಟ. ಎದುರುಗಡೆಯಿಂದ 4 ಹುಡುಗಿಯರು ಬರುತ್ತಿರುವುದನ್ನು ಕಂಡು ಕಮಲ ಹಾಸನ್ ರೀತಿಯಲ್ಲಿ ಎದೆಯುಬ್ಬಿಸಿ ನಡೆದ. ಥತ್, ಈ ಹಾಳು ಬ್ಯಾಗ್ ಕೈಯಲ್ಲಿ ಇಲ್ಲದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. 2 ಕೈಗಳನ್ನು ಪ್ಯಾಂಟ್ ಜೇಬ್ನಲ್ಲಿ ಇಳಿಬಿಟ್ಟು ಸಾಫ್ಟಾಗಿ ಸಿಡ್ಲಿ ಹಾಕುತ್ತಾ ನಡೆದಿದ್ದರೆ ಈ ಹುಡುಗಿಯರು ಮೆಚ್ಚಿಕೊಳ್ತಾ ಇದ್ರು ಅಂತ ಅಂದ್ಕೊಂಡ. ತನ್ನನ್ನು ನೋಡಿ ಆ ಹುಡುಗಿಯರಲ್ಲಿ ಒಬ್ಬಳು ಕಿಸಕ್ಕನೆ ನಕ್ಕಿದ್ದನ್ನು ಕಂಡು ಗೋಪಿ ಗಲಿಬಿಲಿಗೊಂಡ. ಆ ನಗುವಿನ ಅರ್ಥವೇನು? ಅದು ಮೆಚ್ಚುಗೆಯನ್ನು ಸೂಚಿಸಿದೆ ಅಥವಾ ಅಪಹಾಸ್ಯವೋ? ಒಟ್ಟಿನಲ್ಲಿ ಒಂದು ಪ್ರತಿಕ್ರಿಯೆ ಬಂತಲ್ಲ, ಅಷ್ಟೇ ಸಾಕು. ಅಮ್ಮ ಹೇಳಿದ ಹಾಗೆ ನಾನು ಈ ಸ್ಟೈಲ್ನಲ್ಲಿ ವಿಚಿತ್ರವಾಗಿ ಕಾಣುತ್ತಿದ್ದೇನೆಯೇ? ಅಷ್ಟರಲ್ಲಿ ಪಾರ್ಥಿಬನ್ ಮನೆ ಸಿಕ್ತು. ಬಾಗಿಲಲ್ಲಿ ಆತ ನಿಂತಿದ್ದಾನೆ. ಗೋಪಿ ಸಂಭ್ರಮದಿಂದ ಹೋಗಿ ಅವನ ಮುಂದೆ ನಿಂತ. ಹಲೋ ಕಮಲ ಹಾಸನ್ ಜೂನಿಯರ್. ಓಹ್, ಎಂಥದ್ದಿದ್ದು ಗೋಪಿ, ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನೀ ರೊಂಬ ನಲ್ಲ ಇರಕ, ಕಂಗ್ರ್ಯಾಟ್ಸ್ ಎಂದು ಅವನು ನುಡಿದಾಗ ಗೋಪಿಗೆ ತನ್ನ ಶ್ರಮವೆಲ್ಲ ಸಾರ್ಥಕವಾಯಿತು ಎಂಬ ಧನ್ಯತೆ ಮೂಡಿ ಖುಷಿಯಾಯಿತು. ಇನ್ನು 2ನೆಯ ಪ್ರಕರಣವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ಅಬ್ಬಬ್ಬಾ, ನನ್ನ ಕೈಲಿ ಆಗೋದಿಲ್ಲಪ್ಪ, ಸಾಕಾಯಿತು, ಮೇಷ್ಟ್ರ ಕೆಲಸವೂ ಸಾಕು, ಈ ಪಟಿಂಗರ ಸಹವಾಸವೂ ಸಾಕು, ರಾಜೀನಾಮೆ ಕೊಟ್ಟು ಹೋಗಿಬಿಡ್ತೇನೆ. ನಮ್ಮ ತಲೆಯ ಮೇಲಿನ ಟೋಪಿಯನ್ನು ಮೇಜಿನ ಮೇಲಿಟ್ಟು ಕರ್ಚೀಫಿನಿಂದ ಮುಖವನ್ನು ಒರೆಸಿಕೊಂಡು ನಿಟ್ಟುಸಿರು ಬಿಟ್ಟರು ಕೇಶವ ಅಯ್ಯಂಗಾರರು. ಏನಾಯಿತು ಅಯ್ಯಂಗಾರ್ರೆ, ಯಾಕೆ ಇಷ್ಟೊಂದು ಅಸಮಾಧಾನ, ಕೋಪ ಅಂತ ರಾಜಶೇಖರಯ್ಯನವರು ವಿಚಾರಿಸಿದ್ರು. ಇನ್ನೂ ಏನಾಗಬೇಕಾಗುತ್ತೋ ರಾಜಶೇಖರಯ್ಯನವರೇ, ಈಗಿನ ಕಾಲದ ಹುಡುಗರು ಎಷ್ಟು ಕೆಟ್ಟು ಹೋಗಿದ್ದಾರೆ ಅಂದರೆ ಅದನ್ನು ವರ್ಣಿಸೋದಕ್ಕೆ ಈ ಆದಿಶೇಷನಿಂದಲೂ ಸಾಧ್ಯ ಇಲ್ಲ. ತಂದೆ ತಾಯಿಗಳ ಅಂಕೆಯಲ್ಲಿ ಬೆಳೆದವರಲ್ಲ ಈ ಮಕ್ಕಳು, ಬಾಲವಿಲ್ಲದ ಕಪಿಗಳು, ರಾಕ್ಷಸ ಸಂತಾನ ಅಂತೀನಿ. ಗುರು ಹಿರಿಯರೆಂದರೆ ಇನಿತೂ ಭಯವಿಲ್ಲ, ಭಕ್ತಿ ಇಲ್ಲ.
ಇವರೇನೋ ಇಲ್ಲಿಗೆ ವಿದ್ಯೆ ಕಲಿಯಲು ಬರ್ತಾರೋ ಅಥವಾ ನಮ್ಮನ್ನು ಹಿಂಸೆ ಮಾಡಿ ಗೋಳಾಡಿಸಲು ಬರ್ತಾರೋ ಅವರೇ ಹೇಳಬೇಕು. ಯಾವ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿ ಈ ಜನ್ಮದಲ್ಲಿ ನೀವು ಮೇಷ್ಟ್ರಾದೇವೋ ತಿಳಿಯದು. ಪ್ರಾರಬ್ಧ ಕರ್ಮ ಅನುಭವಿಸಬೇಕು. ಈ ಕೆಲಸ ಬಿಟ್ಟರೆ ಅನ್ನಕ್ಕೆ ಗತಿ ಇಲ್ಲವಾಗಿ ಬಾಯಿ ಮುಚ್ಚಿಕೊಂಡು ಸಹಿಸಬೇಕಾಗಿದೆ. ಈ ಮಕ್ಕಳು ಮಾಡಬಹುದೇ, ನೀವೇ ಹೇಳಿ. ಅಯ್ಯಂಗಾರರು ತಮ್ಮ ಅಸಮಾಧಾನವನ್ನು ತೋಡಿಕೊಂಡ್ರು. ಏನು ಮಾಡಿದ್ರು ಹೇಳಿ ಅಯ್ಯಂಗಾರ್ರೆ? ವಿಜ್ಞಾನದ ಟೀಚರ್ ವಿಷ್ಣುಮೂರ್ತಿ ಸಹಾನುಭೂತಿಯಿಂದ ವಿಚಾರಿಸಿದ್ರು. ನಾನು ಬೋರ್ಡ್ ಮೇಲೆ ಪಾಠದ ಮುಖ್ಯಾಂಶವನ್ನು ಬರಿತಾ ಇದ್ದೇನೆ. ಈ ಮಂಗಗಳು ಹಿಂದಿನ ಬೆಂಚಿನ ಮೇಲೆ ಪಟಾಕಿ ಹಚ್ಚಿದ್ರು. ಈ ಶಬ್ದ ಕೇಳಿ ಗಾಬರಿಯಾಗಿ ಮುಂದಕ್ಕೆ ತಿರುಗಿದಾಗ ಆಯ ತಪ್ಪಿ ನಾನೇ ಬಿದ್ದುಬಿಟ್ಟೆ. ಎಡ ಪೃಷ್ಠಕ್ಕೆ ಬಲವಾಗಿ ಏಟು ಬಿದ್ದಿದೆ. ನಾನು ನೋವಿನಿಂದ ನರಳಿದರೆ ಈ ದಂಡಪಿಂಡಗಳು ಹೋ ಎಂದು ನಗುತ್ತವೆ. ನನಗೆ ಸಿಟ್ಟು ಬಂದು ಹಾಜರಿ ಪುಸ್ತಕ ತರಿಸಿ ಪ್ರತಿಯೊಬ್ಬನಿಗೂ 1 ವಾರ ಆಬ್ಸೆಂಟ್ ಮಾರ್ಕ್ ಮಾಡಿದ್ದೇನೆ. ನೀವು ಬಂದು ಕ್ಷಮೆ ಕೇಳುವ ತನಕ ನಾನು ನಿಮಗೆ ಪಾಠ ಮಾಡಲ್ಲ ಅಂತ ಹೇಳಿ ಬಂದಿದ್ದೇನೆ. ನಗು ಬರುತ್ತಿದ್ದರೂ ತಡೆದುಕೊಂಡ ರಾಜಶೇಖರಯ್ಯನವರು, ಅಯ್ಯಂಗಾರ್ರೆ, ಹುಡುಗರು ಕ್ಷಮೆ ಕೇಳಿದರೆ ಅಂತ ಕೇಳಿದ್ರು. ಎಲ್ಲಿ ಕೇಳತ್ವೆ? ಅಷ್ಟರಲ್ಲಿ ಸ್ಟಾಫ್ ರೂಮಿನ ಬಾಗಿಲಲ್ಲಿ 10 ವಿದ್ಯಾರ್ಥಿಗಳು ಬಂದು ನಿಂತಿದ್ರು. ಉಪಾಧ್ಯಾಯರುಗಳನ್ನು ಕಂಡು ತಲೆ ತಗ್ಗಿಸಿದ್ರು. ನೀವೆಲ್ಲ 8ನೇ ತರಗತಿ ಬಿ ಸೆಕ್ಷನ್ನವರಲ್ವೇ? ರಾಜಶೇಖರಯ್ಯನವರು ವಿಚಾರಿಸಿದ್ರು. ಹೌದು ಸರ್, ಏಕಸ್ವರದ ಉತ್ತರ ಬಂತು. ನೀವೇನಾ ಕ್ಲಾಸ್ನಲ್ಲಿ ಪಟಾಕಿ ಹೊಡೆದದ್ದು ಅಂತ ಕೇಳಿದ್ರು. ಹೌದು ಸರ್, ತಪ್ಪು ಮಾಡಿದೆವು, ಕ್ಷಮೆ ಕೇಳಲು ಬಂದಿದ್ದೇವೆ ಅಂತ ಅವರಲ್ಲಿ ಒಬ್ಬ ಅಂದ. ಮಾಡಬಾರದ್ದನ್ನು ಮಾಡಿ ಈಗ ಬಂದಿದ್ದಾರೆ ಕ್ಷಮೆ ಕೇಳೋದಕ್ಕೆ, ನಾಚಿಕೆಯಾಗುವುದಿಲ್ವೇ ನಿಮಗೆ? ಅಯ್ಯಂಗಾರರು ಗುಡುಗಿದ್ರು. ಸರ್, ನಿಮಗೆ ತುಂಬ ಪೆಟ್ಟಾಯ್ತಾ? ಇನ್ನೂ ನೋವಿದೆಯಾ? ನೀವು ಬೀಳಲಿ, ನೋವು ಮಾಡಿಕೊಳ್ಳಲಿ ಎಂಬ ಯಾವುದೂ ನಮಗೆ ಉದ್ದೇಶ ಇರಲಿಲ್ಲ. ಆ ಥರ ಆಸೆ ಪಟ್ಟವರಲ್ಲ ಸರ್ ನಾವು. ನಮ್ಮ ತಪ್ಪನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮದು ಹುಡುಗು ಬುದ್ಧಿ. ಸ್ವಲ್ಪ ತಮಾಷೆ ಮಾಡೋಣ ಎನಿಸಿ ಪಟಾಕಿ ಹೊಡೆದೆವು. ಇನ್ನೆಂದಿಗೂ ಆ ರೀತಿ ಮಾಡೆವು. ಕ್ಷಮಿಸಿ ಸರ್. ನೀವು ನಮಗೆ ಬೇಕಾದ ಶಿಕ್ಷೆ ಕೊಡಿ, ಆದರೆ ಕ್ಲಾಸಿಗೆ ಬಂದು ಪಾಠ ಮಾಡಿ ಸರ್. ಆಯಿತು, ಹೋಗಿ, ಅಯ್ಯಂಗಾರರು ನಿಮ್ಮನ್ನು ಕ್ಷಮಿಸ್ತಾರೆ ಅಂತ ಬಂದು ಪಾಠ ಮಾಡ್ತಾರೆ ಅಂತ ಮೇಷ್ಟ್ರಿಗೆ ಹಾಗೂ ರಾಜಶೇಖರಯ್ಯನವರು ಅವರನ್ನು ಕಳುಹಿಸಿಕೊಟ್ರು. ಈ ಹುಡುಗರನ್ನು ಅರ್ಥ ಮಾಡಿಕೊಳ್ಳೋದೇ ಕಷ್ಟವಾಗಿದೆ ಎಲ್ಲ ರಾಜಶೇಖರಯ್ಯನವರೇ. ಒಮ್ಮೆ ತೀಟೆ ಮಾಡಿ ತಮಾಷೆ ಮಾಡಿ ನಮ್ಮನ್ನು ಗೋಳಾಡಿಸ್ತಾರೆ, ಇನ್ನೊಮ್ಮೆ ಮನೆ ಮಂದಿಯ ಹಾಗೆ ಕಕ್ಕುಲತೆಯಿಂದ ಪ್ರೀತಿ ಮಮತೆಯನ್ನು ತೋರಿಸ್ತಾರೆ. ಇದೇನು ಮಾಯೆಯೋ? ಅಯ್ಯಂಗಾರರು ಉದ್ಗರಿಸಿದರು. ಹೌದು ಅಯ್ಯಂಗಾರ್ರೆ, ಈ ವಿಪರ್ಯಾಸಕ್ಕೆ ಕಾರಣ ಅವರಲ್ಲ, ಅವರ ವಯಸ್ಸು, ಹರಿಯದ ಮನಸ್ಸು, ಮರ್ಕಟ ಮನಸ್ಸು ಎಂದರು ರಾಜಶೇಖರಯ್ಯನವರು. ಈ ದೊಡ್ಡವರು ಹಿಪೋಕ್ರೆಟ್ಸ್ ರವಿ. ಯಾವಾಗಲೂ ಅವರು ಹೇಳುವುದೊಂದು ಮಾಡುವುದು ಮತ್ತೊಂದು. ಅದರಿಂದ ನಮಗೆ ಮಾರ್ಗದರ್ಶನ ಸಿಗುವುದಿಲ್ಲ. ನಾವು ಬಂಡೇಳಬೇಕು, ನಮ್ಮ ಮಾರ್ಗವನ್ನು ನಾವೇ ಹುಡುಕಿಕೊಳ್ಬೇಕು. ಹೌದು ರಮ, ನೀನು ಹೇಳುವುದು 100ಕ್ಕೆ 100 ನಿಜ. ದೊಡ್ಡವರು ಚಿಕ್ಕವರಿಗೆ ಬಂಡಿಗಟ್ಟಲೆ ಉಪದೇಶ ಮಾಡ್ತಾರೆಯೇ ಹೊರತು ತಾವು ಉಪದೇಶ ಮಾಡಿದರಲ್ಲಿ ಹೆಚ್ಚಿನದನ್ನು ಪಾಲಿಸೋದೇ ಇಲ್ಲ. ಮಾತಿನಲ್ಲಿ ಸತ್ಯ, ಪ್ರಾಮಾಣಿಕತೆ, ಪ್ರೀತಿ, ಕರುಣೆ ಬಗ್ಗೆ ಧಾರಾಳವಾಗಿ ಹೇಳೋರು ಕೃತಿಯಲ್ಲಿ ಬರೀ ಸುಳ್ಳು, ಮೋಸ, ವಂಚನೆ, ಕೋಪ, ದ್ವೇಷವನ್ನೇ ತೋರಿಸ್ತಾರೆ. ಇವರನ್ನು ನಾವು ನಂಬಬಾರದು. ನಮ್ಮ ತಂದೆ ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್. ನಿನ್ನೆ ಒಂದು ಫಂಕ್ಷನ್ ಇತ್ತು. ಅವರು ಕಾರ್ಮಿಕರನ್ನು ಕುರಿತು ಭಾಷಣ ಬಿಗಿದ್ರು. ಪ್ರಾಮಾಣಿಕರಾಗಿರಿ, ಫ್ಯಾಕ್ಟ್ರಿ ನಿಮ್ಮ ತಾಯಿ ಇದ್ದ ಹಾಗೆ, ಅದಕ್ಕೆ ವಂಚನೆ ಮಾಡಬೇಡಿ, ಅದರ ಉಳಿವೇ ನಿಮ್ಮ ಉಳಿವು, ಫ್ಯಾಕ್ಟ್ರಿ ಮುಂದುವರೆದು ಅಭಿವೃದ್ಧಿ ಹೊಂದಿದರೆ ನಿಮ್ಮ ಕಲ್ಯಾಣವಾಗತ್ತೆ ಅಂತ ಕೋರಿದ್ರು. ಆದರೆ ಇವರೇ ಫ್ಯಾಕ್ಟ್ರಿಯ ವ್ಯವಹಾರ ಒಂದರಲ್ಲಿ ಆಸಕ್ತ ಪಾರ್ಟಿಯಿಂದ ದುಡ್ಡು ತೆಗೆದುಕೊಂಡು ಫ್ಯಾಕ್ಟ್ರಿಗೆ ಮೋಸ ಮಾಡಿರೋದನ್ನು ತಿಳಿದು ಮೈಯೆಲ್ಲ ಉರಿದು ಹೋಗುತ್ತೆ ಅಂತ ರಮೇಶ ನುಡ್ದ. ನಮ್ಮಮ್ಮನೂ ಅಷ್ಟೇ, ಮಹಿಳಾ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ಬಗ್ಗೆ ಆವೇಶದಿಂದ ಮಾತಾಡಿ ಚಪ್ಪಾಳೆ ಗಿಟ್ಟಿಸ್ತಾಳೆ. ಆದರೆ ಮನೆಗೆ ಬಂದು ಮನೆ ಕೆಲಸದೊಳಗೆ ಕಿರುಕುಳ ಕೊಡ್ತಾಳೆ. ಪಾಪ, ಆಕೆ ಒಂದು ದಿನ ಕಾಯಿಲೆ ಬಂದೋ ಅಥವಾ ಅವಳ ಮಗುಗೆ ತೊಂದರೆ ಆಗಿಯೋ ಕೆಲಸಕ್ಕೆ ಬಾರದೆ ಹೋದರೆ ಅವಳನ್ನು ಬಾಯಿಗೆ ಬಂದಂತೆ ಬೈಯೋದಲ್ಲದೆ ಸಂಬಳ ಕಟ್ ಮಾಡ್ತಾರೆ. ಸುಧಾ ತನ್ನ ಅನುಭವವನ್ನು ತಿಳಿಸಿದ್ಲು. ನನ್ನ ತಂದೆ ಚಿಕ್ಕಪ್ಪ ಚೈನ್ ಸ್ಮೋಕರ್. ಇಂಜಿನ್ ಹೊಗೆ ಬಿಡೋ ಹಾಗೆ ಹೊಗೆ ಬಿಡ್ತಾನೇ ಇರ್ತಾರೆ. ಇಬ್ಬರೂ ವೈದ್ಯರು. ಪ್ರತಿ ಪೇಷಂಟ್ಗೆ ಸಿಗರೇಟ್, ಬೀಡಿ ಸೇದಬೇಡಿ ಅಂತ ಬೋಧನೆ ಮಾಡ್ತಾರೆ. ಧೂಮಪಾನದಿಂದ ಆಗುವ ಆರೋಗ್ಯ ಅನಾಹುತಗಳು ಅಂತ ಲೆಕ್ಚರ್ ಕೊಡ್ತಾರೆ. ನಾನು ಒಂದು ದಿನ ಸೇದಿದ್ದಕ್ಕೆ ಬಾಯಿಗೆ ಬಂದಂತೆ ಬೈದು ಅಜೀರ್ಣ ಆಗೋವಷ್ಟು ಬುದ್ಧಿ ಹೇಳಿದ್ರು ಎಂದು ನಗತೊಡಗಿದ ಶ್ರೀಕಾಂತ. ದೊಡ್ಡವರು ತುಂಬ ಸ್ವಾರ್ಥಿಗಳು ಶ್ರೀಕಾಂತ್, ಆಸೆ ಬುರುಕರು. ಚಿಕ್ಕವರ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ಕೊಂಡು ಹೊಟ್ಟೆ ಕಿಚ್ಚು ಪಡ್ತಾರೆ. ಯಾವುದೋ ಕಾಲದಲ್ಲಿ ಓದಿ
ನೋಟ್ಸ್ ಮಾಡಿಕೊಂಡ ವಿಷಯಗಳನ್ನು ಟೇಪ್ ರೆಕಾರ್ಡರ್ ಥರ ಒಪ್ಪಿಸ್ತಾರೆ. ಇತ್ತೀಚಿನ ಲಿಟರೇಚರ್ನ ಓದಲ್ಲ. ನಾವು ಓದಿ ಹೇಳಿದರೆ ನಮ್ಮ ಮೇಲೆ ಕೆಂಡ ಕಾರ್ತಾರೆ. ಇವರಿಗೆ ನಾವು ಮರ್ಯಾದೆ ಗೌರವ ಕೊಡಬೇಕಂತೆ. ಅವರು ಮಾಡೋ ಗಿಳಿಪಾಠವನ್ನು ನಿಶಬ್ದವಾಗಿ ಕುಳಿತು ಕೇಳಿ ಬರೆದುಕೋಬೇಕಂತೆ. ಹರಳೆಣ್ಣೆ ಕುಡಿದ ಮುಖ ಮಾಡಿಕೊಂಡು ಪಾಠ ಹೇಳೋ ಈ ಟೀಚರ್ಸ್ ನಮ್ಮ ಮನೆಗೆ ಕಳುಹಿಸಬೇಕು. ಇಲ್ಲ, ಅವರ ಲೆಕ್ಚರನ್ನು ಟೇಪ್ ಮಾಡಿ ಒಂದು ರೂಮಿನಲ್ಲಿ ಅವರನ್ನು ಕೂರಿಸಿ ಬೆಳಗಿನಿಂದ ಸಂಜೆ ತನಕ ಹಾಕಿ ಕೇಳಿಸ್ಬೇಕು. ಆಗ ಗೊತ್ತಾಗತ್ತೆ ಅವರಿಗೆ ನಾವು ಪಡೋ ಹಿಂಸೆ ನೋವು ಏನು ಅಂತ ಅಂದ ರಮೇಶ. ನಮ್ಮ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಯಿತು ಅಂದರೆ ನಮ್ಮ ವಯಸ್ಸಿನವರು ಮುಂದಾಗಬೇಕು. ವಿಶಾಲ ಮನೋಭಾವದಿಂದ, ನಿಸ್ವಾರ್ಥತೆಯಿಂದ, ಪ್ರಾಮಾಣಿಕವಾಗಿ ಬೇರೆಯವರ ಒಳಿತಿಗಾಗಿ ದುಡಿಯಬಲ್ಲ ಮನಸ್ಸಿರುವುದು ಹದಿವಯಸ್ಸಿನವರಿಗೆ ಮಾತ್ರ, ನಮ್ಮಂಥವರಿಗೆ ಮಾತ್ರ. ನಾವು ದೊಡ್ಡವರಾಗಿ ದಾರಿ ತಪ್ಪುವ ಮುನ್ನ, ಕೆಟ್ಟು ಹೋಗುವ ಮುನ್ನ ನಾವು ಕಾರ್ಯೋನ್ಮುಖರಾಗಬೇಕು. ಈ ವಯಸ್ಸಿನ ಈ ಸುಂದರ ಮನೋಭಾವವೇ ಶಾಶ್ವತವಾಗಿ ಉಳಿಯಲಿ ಎಂದು ಹಾರೈಸಬೇಕು. ರವಿ ಬಹಳ ಭಾವುಕನಾಗಿ ನುಡಿದ. ಇನ್ನೊಂದು ಪ್ರಕರಣವನ್ನು ನೋಡೋಣ ಸ್ನೇಹಿತರೆ. ನನ್ನ ಹೃದಯ ದೇವತೆ ಸುಮ, ಈ ಪತ್ರ ನೋಡಿ ನಿನಗೆ ಖಂಡಿತ ಆಶ್ಚರ್ಯ ಆಗತ್ತೆ. ನೀನು ನನ್ನನ್ನು ನೋಡಿದೀಯ, ಆದರೆ ನಾನು ಯಾರು ಅಂತ ನಿನಗೆ ತಿಳಿದಿಲ್ಲ. ನಿನ್ನ ಪರಿಚಯ ನನಗುಂಟು. ನನ್ನ ಪರಿಚಯ ಮಾಡಿಕೊಂಡು ನಿನ್ನ ಬಗ್ಗೆ ನನಗಿರುವ ಭಾವನೆಗಳನ್ನು ಹೇಳಿಕೊಳ್ಳಲೆಂದೇ ಈ ಪತ್ರ ಬರೆದಿದ್ದೇನೆ. ಈ ಪತ್ರವನ್ನು ಎಸೆಯದೆ, ಹರಿದು ಹಾಕದೆ ಈ ಅಭಿಮಾನಿ ಪ್ರೇಮಿಯ ಆಂತರಿಕ ಆಸೆ ಬೇಡಿಕೆಗಳನ್ನು ಗಮನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನೀನು ಓದುತ್ತಿರುವ ಕಾಲೇಜಿನಲ್ಲೇ ಕಲಿಯುತ್ತಿದ್ದೇನೆ. BSc ಫೈನಲ್ ಇಯರ್ನಲ್ಲಿದ್ದೇನೆ. ನಮ್ಮ ತಂದೆ ತಾಯಿ ಚಿಕ್ಕಮಗಳೂರಿನಲ್ಲಿದ್ದಾರೆ. ಕಾಫಿ ಎಸ್ಟೇಟು, ತೋಟ, ಗದ್ದೆ ಇದ್ದು ಸಾಕಷ್ಟು ಅನುಕೂಲವಾಗಿದ್ದೇವೆ. 1 ತಿಂಗಳ ಹಿಂದೆ ನಾನು ಸ್ಪೋರ್ಟ್ಸ್ ಡೇನಲ್ಲಿ ನಿನ್ನನ್ನು ನೋಡಿದೆ. ಆ ಕ್ಷಣವೇ ನೀನು ನನ್ನನ್ನು ಸೂಜಿಗಲ್ಲಿನಂತೆ ಆಕರ್ಷಿಸಿಬಿಟ್ಟೆ. ಬೆಳಗಿನ ಅರುಣೋದಯದಲ್ಲಿ ಕಂಗೊಳಿಸುವ ವನಶ್ರೀಯಂತೆ ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋದೆ. ನಾನು ಪ್ರಕೃತಿಯ ಆರಾಧಕ. ಸೃಷ್ಟಿಯಲ್ಲೇ ನೀನು ಒಂದು ಅದ್ಭುತ ಸೃಷ್ಟಿ. ಜಗತ್ತಿನ ಸೌಂದರ್ಯವನ್ನೆಲ್ಲ ಒಟ್ಟಿಗೆ ಸೇರಿಸಿ ಎರಕ ಹೊಯ್ದ ಮಾಡಿರಬಹುದಾದ ಒಂದು ಸುವರ್ಣ ಪುತ್ಥಳಿ ನೀನು. ನಿನ್ನನ್ನು ವರ್ಣಿಸಲು ನಾನು ಅಶಕ್ತ. ನಿನ್ನನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿದೆ. ಪ್ರತಿ ಸೆಕೆಂಡು ನಿನ್ನದೇ ನೆನಪು. ನೀನಿಲ್ಲದೆ ನಾನಿಲ್ಲ, ನೀನಿಲ್ಲದೆ ನಾನು ಬದುಕಲಾರೆ ಎಂದು ತೀರ್ಮಾನಿಸಿಬಿಟ್ಟಿದ್ದೇನೆ. ಈ 1 ತಿಂಗಳಲ್ಲಿ ಎಷ್ಟು ಸಲ ನಿನ್ನನ್ನು ಕಂಡು ನನ್ನ ಮನೋಬಲಾಶೆಯನ್ನು ಹೇಳಿಕೊಳ್ಳಬೇಕೆಂದುಕೊಂಡಿದ್ದೇನೆ. ಆದರೆ ಸಾಧ್ಯವೇ ಆಗಿಲ್ಲ. ನಾನು ನೋಡಿದಾಗಲೆಲ್ಲ ನೀನು ನಿನ್ನ ಗೆಳತಿಯರೊಂದಿಗೇ ಇರುತ್ತಿ. ಆದ ಕಾರಣ ಈ ಪತ್ರ ಬರೆದಿದ್ದೇನೆ. ನೀನು ನಾಳೆ ಸಂಜೆ 5 ಗಂಟೆಗೆ ಕಬ್ಬನ್ ಪಾರ್ಕಿನ ಸಿಟಿ ಸೆಂಟ್ರಲ್ ಲೈಬ್ರರಿಯ ಮುಂಭಾಗಕ್ಕೆ ಬಾ. ನಾನು ಅಲ್ಲಿ ನಿನಗಾಗಿ ಕಾದಿರುತ್ತೇನೆ. ನಮ್ಮ ಮದುವೆ, ನಮ್ಮ ಭವಿಷ್ಯದ ಬಗ್ಗೆ ನಿನ್ನೊಂದಿಗೆ ಚರ್ಚಿಸಬೇಕಾಗಿದೆ. ನಿನ್ನನ್ನು ನಾನು ಸುಖವಾಗಿಟ್ಟಿರುತ್ತೇನೆ. ನಿನ್ನ ಅಣತಿಯನ್ನು ಯಾವುದೇ ಕಾರಣಕ್ಕೂ ಮೀರುವುದಿಲ್ಲ. ನಿನ್ನ ಆಸೆಯೇ ನನ್ನ ಆಸೆ. ನಿನ್ನನ್ನು ಯಾವ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಪ್ರಮಾಣ ಮಾಡಿ ಹೇಳುತ್ತೇನೆ. ನೀನು ನನ್ನವಳಾದರೆ ಸಾಕು. ನನಗೆ ಈ ಪ್ರಪಂಚದಲ್ಲಿ ಇನ್ನೇನೂ ಬೇಡ. ನಾಳೆ ನೀನು ಅಲ್ಲಿಗೆ ಬಂದು ನನ್ನನ್ನು ಭೇಟಿ ಮಾಡದಿದ್ದರೆ ನಾನೇನಾಗುತ್ತೇನೋ ನನಗೇ ಗೊತ್ತಿಲ್ಲ. ನಾನು ಹುಚ್ಚನಾಗಬಹುದು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳಬಹುದು. ನನಗಾಗುವ ಈ ಕೆಟ್ಟ ಪರಿಣಾಮಗಳಿಗೆ ನೀನೇ ಹೊಣೆ. ದಯವಿಟ್ಟು ನೆನ್ಪಿಡು, ನಾನು ಬದುಕಿದರೂ ನಿನಗಾಗಿ, ಸತ್ತರೂ ನಿನಗಾಗಿ. ನನ್ನ ಭವಿಷ್ಯವನ್ನು ನೀನೇ ರೂಪಿಸಬೇಕು. ಇಂತಿ ನಿನ್ನ ಆರಾಧಕ ಸುರೇಶ್. ಪತ್ರ ತುಂಬ ಚೆನ್ನಾಗಿ ಬರೆದಿದ್ದೀರಾ ಕಣ್ರಿ. ಏನು ರೊಮ್ಯಾಂಟಿಕ್ ಆಗಿದೆ, ಏನು ಕತೆ, ಎಂತಹ ಹೃದಯ ನಿವೇದನೆ ಅಂತ ಸುಮಾ ಈ ಪತ್ರವನ್ನು ನೋಡಿ ತಾನೆಷ್ಟು ಅದೃಷ್ಟಶಾಲಿ ಎಂದುಕೊಂಡಿರಬೇಕು. ಶಾಂತ ನುಡಿದಳು. ಸುಮಾ, ಈ ಪತ್ರವನ್ನು ಓದಲೇ ಇಲ್ಲ ಕಣೆ. ಈ ಪತ್ರವನ್ನು ನಾನು ಆಕೆಗೆ ಕೊಡಲಾಗಲೇ ಇಲ್ಲ. ಆಗ ನನ್ನ ವಯಸ್ಸು ಕೇವಲ 21. ಪತ್ರವನ್ನೇನೋ ಬರೆದೆ, ಆದರೆ ಅವಳಿಗೆ ಅದನ್ನು ತಲುಪಿಸುವುದು ಹೇಗೆ ಎಂಬುದು ಗೊತ್ತಾಗಲೇ ಇಲ್ಲ. ಅಂತಹ ದಡ್ಡನಾಗಿದ್ದೆ, ಪುಕ್ಕಲನಾಗಿದ್ದೆ ನಾನು ಪತ್ರ ಬರೆದು 2 ವಾರದೊಳಗಾಗೆ ಆಕೆ ಕಾಲೇಜಿಗೆ ಬರುವುದನ್ನು ನಿಲ್ಲಿಸಿದಳು. ಆಕೆ ತನ್ನ ಸೋದರ ಮಾವನ ಮನೆಯಲ್ಲಿದ್ದಳಂತೆ. ಅನಂತರ ಕಲ್ಕತ್ತೆಯ ಬಳಿ ಇರುವ ತಂದೆ ತಾಯಿಗಳ ಬಳಿಗೆ ಹೊರಟು ಹೋದಳು. ನಾನು ಪತ್ರದಲ್ಲಿ ಬರೆದಿರುವಂತೆ ಆತ್ಮಹತ್ಯೆಗೆ ಪ್ರಯತ್ನಿಸಲೂ ಇಲ್ಲ, ಹುಚ್ಚನೂ ಆಗಲಿಲ್ಲ. ಅದನ್ನು ಕಂಡು ನನಗೆ ಈಗ ಆಶ್ಚರ್ಯವಾಗ್ತಾ ಇದೆ. ಆಮೇಲಿನ ಕತೆ ನಿನಗೆ ಗೊತ್ತೇ ಇದೆ ಅಲ್ಲ. BSc ಮುಗಿಸ್ದೆ. ನಿಮ್ಮಪ್ಪ ತಮ್ಮ ವಶೀಲಿಯಿಂದ ನನಗೊಂದು ಕೆಲಸ ಕೊಡಿಸಿದ್ದಲ್ಲದೆ ನಿನ್ನನ್ನು ನನಗೆ ಗಂಟು ಹಾಕಿಬಿಟ್ರು ಎಂದು 30 ವರ್ಷದ ಸುರೇಶ ನಗತೊಡಗಿದ. ಬಹಳ ಚೆನ್ನಾಗಿದೆ ನಿಮ್ಮ ಹದಿಹರೆಯದ ಈ ಪ್ರೇಮ ಪ್ರಕರಣ. ಈ ಪತ್ರ ನನ್ನಲ್ಲೇ ಇರಲಿ ಆಯಿತಾ ಅಂತ ಮುಗುಳ್ನಕ್ಕಳು ಶಾಂತ.
ಸ್ನೇಹಿತರೆ, ನಿಮಗೊಂದು ಸೂಚನೆ. ಈ ಪುಸ್ತಕ ಬರೆದ ಅವಧಿ ಸುಮಾರು 1995 ಹಾಗೂ 2000 ಇಸ್ವಿಯಲ್ಲಿ. ಆಗ ಇವತ್ತಿಗಿರುವ ತಂತ್ರಜ್ಞಾನ ಹಾಗೂ ಪ್ರಬುದ್ಧತೆ ಆಗ ಇರಲಿಲ್ಲ. ಈ ಎಲ್ಲ ಪ್ರಕರಣಗಳನ್ನು ನೀವು ತಾರ್ಕಿಕವಾಗಿ ಲೆಕ್ಕ ಹಾಕದೆ ಹದಿವಯಸ್ಸಿನ ಕಾಮನಿಗಳು ವ್ಯಕ್ತಿತ್ವದ ಗುಣಗಳನ್ನು ನೋಡಿ ವಿಶ್ಲೇಷಿಸಿ ಎಂಬುದೇ ಉದ್ದೇಶ. ಇನ್ನು ಮುಂದಿನ ಪ್ರಕರಣ ನೋಡೋಣ ಬನ್ನಿ. ಇನ್ನೂ ಎಷ್ಟು ದೂರ ಹೋಗಬೇಕೋ, ಇಲ್ಲೇ ಹತ್ತಿರದಲ್ಲೇ ಇದೆ ಅಂತ ಹೇಳಿದೆ ಶ್ರೀನಿಧಿ ಪ್ರತಿಭಟಿಸಿದ. ಆಯಿತು ನೋಡು, ಮುಂದೆ ಎಡಕ್ಕೆ ತಿರುಗಿದರೆ 4ನೇ ಮನೆ, ಅದೇ ನಡಿ ಅಂತ ಧನಂಜಯ ಅವನನ್ನು ಸಮಾಧಾನಪಡಿಸಿ ಮುನ್ನಡೆದ. ತೆರೆದ ಮೋರಿಯ ಗಬ್ಬು ನಾತ, ಕಸದ ರಾಶಿ, ಧೂಳು ತುಂಬಿದ ರಸ್ತೆ, ಜೇಬಿನಿಂದ ಕರ್ಚೀಫು ತೆಗೆದು ಮೂಗು ಮುಚ್ಚಿಕೊಂಡ ಶ್ರೀನಿಧಿ. ಕಡಿಮೆ ದರದಲ್ಲಿ ಬ್ರೌನ್ ಶುಗರ್ ದೊರೆಯುತ್ತದೆ ಎಂಬ ಆಸೆ ಹುಟ್ಟಿಸಿ ಈ ನಿರಕದ ಹಾದಿಗೆ ಕರೆತಂದಿದ್ದಾನೆ ಧನಂಜಯನನ್ನ ಮನಸ್ಸಿನಲ್ಲೇ ಶಪಿಸಿದ. ಹೇಗೋ ಒಂದು ವಾರಕ್ಕಾಗುವಷ್ಟು ಬ್ರೌನ್ ಶುಗರ್ ಸಿಕ್ಕಿದರೆ ಸಾಕು, ಅದಿಲ್ಲದೆ ಬದುಕು ಅಸಹನೀಯವಾಗಿತ್ತು. ನಿನ್ನೆಯಿಂದ ಪದಾರ್ಥವನ್ನು ಸೇವಿಸಿಲ್ಲ. ಮೈಕೈ ನೋವು, ಎದೆಯಾಳದಲ್ಲಿ ಹೊಟ್ಟೆಯಲ್ಲಿ ಸಹಿಸಲ್ಲ ಸಾಧ್ಯವಾದ ಸಂಕಟ, ಭಯ, ಸಿಟ್ಟು ಏಕಕಾಲದಲ್ಲಿ ಮನಸ್ಸನ್ನು ಮುತ್ತುತ್ತಿವೆ. ಮಾಮೂಲಾಗಿ ಕೊಡುತ್ತಿದ್ದ ಬೀಡಿ ಅಂಗಡಿಯವನು ಭಾರೀ ಕದೀಮನಂತೆ. ಮಾಲಿಲ್ಲ ಎನ್ನುವುದೇ ಕಿಟ್ಟು ಹೇಳುವಂತೆ ಅಂಗಡಿಯವ ಭಾರೀ ಕದೀಮನಂತೆ. ಮಾಲಿಲ್ಲ ಎನ್ನುವುದನ್ನು ಬಿಟ್ಟು 2ರಷ್ಟು 4ರಷ್ಟು ಹಣ ಕೊಟ್ಟರೆ ಮಾಲು ಕೊಡ್ತಾನಂತೆ. ಆದರೆ ಈ ತಿಂಗಳು ನನ್ನದು ಬರಿಗೈ. ಅಪ್ಪ ಪರೀಕ್ಷೆ ಫೀಸಿಗೆಂದು ಕೊಟ್ಟಿದ್ದ ಹಣವು ಖರ್ಚಾಗಿದ್ದಲ್ಲದೆ ಕಿಟ್ಟುವಿನ ಹತ್ತಿರ ಸಾಲ ಕೂಡ ನಾನು ಮಾಡಿದ್ದಾಗಿದೆ. ಪರೀಕ್ಷೆ ಮುಗಿದ ಮಾರನೆಯ ದಿನವೇ ಊರಿಗೆ ಹೊರಟು ಬಾ ಅಂತ ಅಪ್ಪ ಕಾಗದ ಬರೆದಿದ್ದಾನೆ. ಅವನಿಂದ ದುಡ್ಡು ಬರುವಂತಿಲ್ಲ. ಶ್ರೀನಿಧಿಯ ಯೋಚನೆ ತುಂಡಾಯಿತು. ಶ್ರೀನಿಧಿ, ಇದೇ ಕಣೋ ಮನೆ, ನಡಿ ಒಳಕ್ಕೆ ಅಂದ ಧನಂಜಯ ಅವನ ಕೈ ಹಿಡಿದು. ಆ ಮನೆಯೊಳಗೆ ಹೋದ. ನಸುಗತ್ತಲ ಕೊಠಡಿ ಹಾಗೂ ಅಲ್ಲಿ 1 ನಿಮಿಷ ಇರಲು ಹೇಳಿ ಮತ್ತೂ ಒಳಕ್ಕೆ ಹೋದ ಧನಂಜಯ. 2 ನಿಮಿಷಗಳು 2 ಗಂಟೆಗಳಂತೆ ತೋರ್ತು ಶ್ರೀನಿಧಿಗೆ. ಧನಂಜಯ, ಬಂದವನೇ ಬಾ, ನಿನಗೆ ಬೇಕಿರುವಷ್ಟು ಪದಾರ್ಥ ಕೊಡಿಸ್ತೇನೆ ಎಂದು ಎಳೆದೊಯ್ದ. ಒಳಗೆ ದೊಡ್ಡ ಹಾಲ್, ಮಂದ ಬೆಳಕು, ಸಿಗರೇಟ್ ಹೊಗೆಯ ಘಾಟು. ಈ ಬೆಳಕಿಗೆ ಹೊಂದಿಕೊಳ್ಳಲು ತುಸುವೆ ಸಮಯ ಬೇಕಾಯಿತು. ಅಲ್ಲಿರುವ ಜನರ ಮುಖಗಳು ಕಾಣುವಂತಾದಾಗ ಶ್ರೀನಿಧಿಗೆ ದೊಡ್ಡ ಆಶ್ಚರ್ಯವೇ ಕಾದಿತ್ತು. ಬಹುತೇಕ ಜನ 15ರಿಂದ 25 ವರ್ಷದ ವಯಸ್ಸಿನವರೇ. ಅವನ ಕಾಲೇಜಿನವರಾಗಿದ್ದರು ಕೆಲವರು, ಸರ್ಕಾರಿ ಆರ್ಟ್ಸ್ ಕಾಲೇಜಿನವರಾಗಿದ್ದರು ಕೆಲವರು. ಬ್ರೌನ್ ಶುಗರ್ ಸೇದುತ್ತಾ ಅಮಲಿನ ಆನಂದದಲ್ಲಿ ತಮ್ಮದೇ ಆದ ಭ್ರಮಾಲೋಕದಲ್ಲಿದ್ದಾರೆ ಅಂತ ತಿಳಿಯಿತು. ತಗೊಳ್ಳೋ, ಸೇದೋ. 15 ದಿನಗಳಾಗುವಷ್ಟು ಕೊಡಲು ಅವರು ಒಪ್ಕೊಂಡಿದ್ದಾರೆ. ಎಲ್ಲಿ, ನಿನ್ನ ವಾಚ್ ಕೊಡು. ನಾವು ದುಡ್ಡು ಕೊಡುವ ತನಕ ಅದು ಇವರಲ್ಲಿ ಇರಲಿ ಎಂದ ಧನಂಜಯ. ವಾಚು ಏನು, ನನ್ನ ಪ್ರಾಣವನ್ನೇ ಒತ್ತೆ ಇಡುತ್ತೇನೆ. ಕೇಳಿದಾಗಲೆಲ್ಲ ಅವರು ಪದಾರ್ಥ ಕೊಟ್ಟರೆ ಸರಿ ಅಂತ ಶ್ರೀನಿಧಿ ತನ್ನ ವಾಚ್ನ ಬಿಚ್ಚಿಕೊಟ್ಟ. ಈ ಪ್ರಕರಣದಲ್ಲಿ ಸ್ನೇಹಿತರೆ, ಬರಹಗಾರರು ಹದಿಹರೆಯದವರ ಕೆಟ್ಟ ಅಭ್ಯಾಸಕ್ಕೆ ಸಿಲುಕಿದ ಡ್ರಗ್ಸ್ನ ಹಾವಳಿಯನ್ನು, ಅದಕ್ಕೆ ತುತ್ತಾದ ಹದಿಹರೆಯದವರ ಬಗ್ಗೆ ಬರೀತಾರೆ. ಈ ಪ್ರಕರಣಗಳೆಲ್ಲವೂ ಕಾಲ್ಪನಿಕ ಹಾಗೂ ವಿಷಯದ ಆಳಕ್ಕೆ ಕಥೆಗಳ ರೂಪದಲ್ಲಿ ಹಾಗೂ ಪ್ರಕರಣಗಳ ರೂಪದಲ್ಲಿ ಕೊಡಲಾಗ್ತಾ ಇದೆ. ಈ ಪ್ರಕರಣಗಳನ್ನು ನೀವು ಕೇವಲ ಹದಿಹರೆಯದ ಮಾನಸಿಕ ಸಮಸ್ಯೆಗಳ ನಿಲುವಿನಿಂದಲೇ ನೋಡಬೇಕೆಂಬುದು ನಮ್ಮ ಭಿನ್ನಹ. ಇನ್ನು ಮುಂದಿನ ಪ್ರಕರಣಕ್ಕೆ ಹೋಗೋಣ ಬನ್ನಿ. ಭಾಷಾ, ಭಾಷಾ, ಎಲ್ಲಿ ಹಾಳಾಗಿ ಹೋದಿಯೋ? ರಘುಪತಿ ಕೂಗು ಹಾಕಿದ. ಬಂದೆ ಸರ್, ಬಂದೆ. ಏನು ಸರ್ ಅಂತ ಭಾಷಾ ಅವನ ಮುಂದೆ ನಿಂತ. ತೆಳುವಾದ ಶರೀರ, ಕಡ್ಡಿಯಂತ ಕೈಕಾಲು, ಬೆವರಿಡಿರುವ ಮುಖ. ಕೂಗಿದ್ದು ಕೇಳಿಸ್ಲಿಲ್ವೇನೋ? ಏನು ಮಾಡ್ತಿದೀಯೋ? ಡಾಕ್ಟರ್ ಜೋಸೆಫ್ರ ಕಾರಿನ ವೀಲ್ ಬಿಚ್ತಿದ್ಯಾ? ಹಾಗಾದರೆ ಸರಿ ಸರಿ, ನೋಡು, ಇಲ್ಲಿ ಒಂದು ಸ್ಕೂಟ್ರ್ ಬಂದಿದೆ, ಹೋಗಿ ನೋಡು ಅದನ್ನು. ಭಾಷಾ ಹೊರಬಂದು ನೋಡಿದ. 2 ಕಾಲೇಜು ಸ್ಟೂಡೆಂಟ್ಸು ಸ್ಕೂಟರ್ ಪಕ್ಕದಲ್ಲಿ ನಿಂತಿದ್ದಾರೆ. ತನ್ನಷ್ಟೇ ವಯಸ್ಸು. ಅತ್ತ ಅತಿ ಶ್ರೀಮಂತರೂ ಅಲ್ಲ, ಇತ್ತ ಬೀದಿ ಸುತ್ತುವ ಪಟಿಂಗರಂತೆಯೂ ಆಗಿರಲಿಲ್ಲ. ಏನು ಟ್ರಬಲ್ ಸರ್ ಅಂತ ಭಾಷಾ ವಿಚಾರಿಸ್ದ. ಇಂಜಿನ್ ಆಫ್ ಆಗಿದೆ, ಮತ್ತೆ ಸ್ಟಾರ್ಟ್ ಆಗ್ತಾ ಇಲ್ಲ. ನೋಡು, ಸ್ಟಾರ್ಟ್ ಪ್ಲಗ್ ಕ್ಲೀನಾಗೇ ಇದೆ ಅಂತ ಮತ್ತೊಬ್ಬ ಹೇಳ್ದ. ಹೌದಾ ಸರ್, ಪೆಟ್ರೋಲ್ ಇದೆಯಾ, ಚೆಕ್ ಮಾಡಿದ್ರಾ ಅಂತ ಭಾಷಾ ಕೇಳ್ದ. ಮೊನ್ನೆ ತಾನೇ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ. ಅಯ್ಯೋ, ಹೇಳೋಕ್ಕಾಗೋಲ್ಲ ಸರ್, ನೀವು ಪಾರ್ಕ್ ಮಾಡಿದ ಕಡೆ ಪೆಟ್ರೋಲ್ ಕದ್ದಿದ್ರೆ ನಿಮಗೆ ಹೇಗೆ ಗೊತ್ತಾಗತ್ತೆ ಹೇಳಿ ಅಂತ ಸೀಟ್ ಕವರ್ ಎತ್ತಿ ಪೆಟ್ರೋಲ್ ಟ್ಯಾಂಕ್ನ ಮುಚ್ಚಳ ತೆಗೆದು ಇಣುಕಿ ನೋಡಿದ. ಭಾಷಾನ ಮುಖ ಅರಳಿತು. ನೋಡಿದ್ರಾ, ನಾನು ನಿಮಗೆ ಹೇಳಲಿಲ್ವಾ,
ಟ್ಯಾಂಕ್ನಲ್ಲಿ ಒಂದು ತೊಟ್ಟು ಪೆಟ್ರೋಲು ಇಲ್ಲ. ಓ ಗಾಡ್, ಯಾರೋ ಕಳ್ಳರು ಪೆಟ್ರೋಲ್ ಕದ್ದಿದ್ದಾರೆ, ಈಗೇನು ಮಾಡೋದು? ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ? ಒಬ್ಬ ವಿದ್ಯಾರ್ಥಿ ಕೇಳ್ದ. ಇಲ್ಲಿಗೆ ಸುಮಾರು 2 ಕಿಲೋಮೀಟರ್ ಆಗತ್ತೆ. ಗಾಡಿ ತಳ್ಳಿಕೊಂಡು ಹೋಗೋದಕ್ಕೆ ಆಗೋಲ್ಲ. ದುಡ್ಡು ಕೊಡಿ ಸರ್, ಸೈಕಲ್ನಲ್ಲಿ ಹೋಗಿ ಕ್ಯಾನ್ನಲ್ಲಿ ನಾನು ತಂದು ಕೊಡ್ತೇನೆ ಅಂತ ಹೇಳ್ದ ಭಾಷಾ. ಅಷ್ಟು ಮಾಡು, ತಗೋ ದುಡ್ಡು ಅಂತ ಹೇಳಿ ಕೊಟ್ಟರು. ಭಾಷಾ 5 ನಿಮಿಷದಲ್ಲಿ ಪೆಟ್ರೋಲ್ ತಂದು ಸ್ಕೂಟರ್ಗೆ ಹಾಕಿದ. ಅವರಿತ್ತ 2 ರೂಪಾಯಿಗಳನ್ನು ಜೇಬಿಗೆ ಸೇರಿಸಿದ. ಅವರು ಹೋಗುವುದನ್ನೇ ನೋಡುತ್ತಾ ನಿಂತ. ಅದೃಷ್ಟವಿದ್ದಿದ್ದರೆ, ತನ್ನ ತಂದೆ ಕಾಲು ಮುರಿದುಕೊಳ್ಳದೆ ಹೋಗಿದ್ದಿದ್ರೆ, ಮನೆಯಲ್ಲಿ ಹಾಸಿಗೆ ಹಿಡಿಯದೆ ಇದ್ದಿದ್ದರೆ, ಅವರ ಪಕ್ಷದಲ್ಲೂ ತಾನು ಹೀಗೆ ಕಾಲೇಜ್ಗೆ ಹೋಗ್ತಾ ಇದ್ದೆ. SSLC ಪರೀಕ್ಷೆಯಲ್ಲಿ ತಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದಾಗ ತಾನೆಷ್ಟು ಸಂಭ್ರಮ ಪಟ್ಟಿದ್ದೆ. ತನ್ನ ತಂದೆ ತಾಯಿ ತಂಗಿಯರು ಎಷ್ಟೊಂದು ಸಂತೋಷ ಪಟ್ಟಿದ್ರು. ತಾನು ಓದದೆ ಲಾರಿ ಡ್ರೈವರ್ ಆಗಿ ಕಷ್ಟ ಕಾರ್ಪಣ್ಯದ ಜೀವನ ಮಾಡುತ್ತಿರುವುದು ಸಾಕು, ನೀನು ಓದಿ ಆಫೀಸರ್ ಆಗಬೇಕು ಅಂತ ಹೇಳಿದರು ಅವನ ತಂದೆ. ಮುಂದಿನ ವಾರದಲ್ಲೇ ಆಕ್ಸಿಡೆಂಟ್ ಆಗಿ ಕಾಲು ಮುರಿದುಕೊಂಡು ಮನೆಯಲ್ಲೇ ಕುಳಿತುಕೊಳ್ಳಬೇಕಾದಂಥ ಸಂದರ್ಭ ಬಂದಿತ್ತು. ಕೆಲಸವೂ ಹೋಯಿತು. ಪರಿಹಾರ ಹಣ ಬರಲು ಇನ್ನೂ 6 ತಿಂಗಳಾದರೂ ಬೇಕಂತೆ ಅಂತ ಹೇಳಿದ್ರು. 4 ಜನರ ಹೊಟ್ಟೆ ತುಂಬುವುದು ಹೇಗೆ? ತಾನು ತನ್ನ ಓದಿಗೆ ಫುಲ್ ಸ್ಟಾಪ್ ಹಾಕಬೇಕಾಯಿತು. ಅಪ್ಪನ ಫ್ರೆಂಡ್ ರಘುಪತಿಯ ಗ್ಯಾರೇಜ್ನಲ್ಲಿ ದುಡಿಯಲು ಶುರು ಮಾಡಬೇಕಾಯಿತು. ತನ್ನ ಆಸೆ ಮಣ್ಣು ಪಾಲಾಯಿತು. ಭಾಷಾನ ಕಣ್ಣುಗಳೆರಡರಲ್ಲೂ ನೀರು ತುಂಬಿಕೊಳ್ತು. ಭಾಷಾ, ಏಯ್, ಏನು ಮಾಡ್ತಾ ಇದೆಯೋ, ಬಾ ಇಲ್ಲಿ ಅಂತ ರಘುಪತಿಯ ಕೂಗು ಅವನನ್ನು ಮತ್ತೆ ಭ್ರಮಾಲೋಕದಿಂದ ಎಚ್ಚರಿಸ್ತು. ಕೈನಿಂದಲೇ ಕಣ್ಣೀರನ್ನು ಒರೆಸ್ಕೊಂಡು ಬಂದೆ ಸರ್ ಅಂತ ಒಳಕ್ಕೆ ಓಡ್ದ. ಮತ್ತೊಂದು ಕೊನೆಯ ಪ್ರಕರಣದೊಂದಿಗೆ ಹದಿಹರೆಯದ ವೈಜ್ಞಾನಿಕ ನಿಲುವನ್ನು ಕಾಣೋಣ ಸ್ನೇಹಿತರೆ. ಇನ್ನು ಕೊನೆಯ ಪ್ರಕರಣ ನಿಮಗಾಗಿ. ನನಗೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಆಂಟಿ. ಮುಂದೆ ಏನು ಮಾಡಬೇಕು, ಯಾವ ಕೋರ್ಸ್ಗೆ ಸೇರ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೋ ಶಾಮು, ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ನಿನಗೆ 11ನೇ ರ್ಯಾಂಕ್ ಬಂತಂತೆ, ಮೆಡಿಕಲ್ಗೋ ಇಂಜಿನಿಯರಿಂಗೋ ಸೀಟು ಕೊಡಲಿಲ್ವೇ ಅಂತ ಗೇಲಿ ಮಾಡಿದ್ರು. ಆಂಟಿ, ಪ್ರಾಬ್ಲಮ್ ಬಂದಿರೋದೇ ಅಲ್ಲಿ. ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಎರಡಕ್ಕೂ ಸೀಟ್ ಸಿಕ್ಕಿದೆ. ಮನೇಲಿ ಅಮ್ಮ, ತಾತ ಮತ್ತು ದೊಡ್ಡಪ್ಪ ನೀನು ಮೆಡಿಕಲ್ ಸೇರು ಅಂತಿದ್ದಾರೆ. ಆದರೆ ಅಪ್ಪ, ಅಜ್ಜಿ ಮತ್ತು ಮಾವ ಇಂಜಿನಿಯರಿಂಗ್ ಸೇರು ಅಂತಿದ್ದಾರೆ. ಯಾರ ಮಾತು ಕೇಳಲಿ, ನೀವೇ ಹೇಳಿ. ಅವರಿವರ ಮಾತನ್ನು ನೀನು ಕೇಳಬೇಡ. ನಿನಗೆ ಯಾವುದಿಷ್ಟ ಅದಕ್ಕೆ ಸೇರ್ಕೋ, ಆಗ ಪ್ರಾಬ್ಲಮ್ ಇರೋದೇ ಇಲ್ಲ ಅಂತ ಅಂದರು ಆಕೆ. ಆದರೆ ಆಂಟಿ, ನೀನು ನನ್ನ ಆಶಯವನ್ನು ನೀವು ಕೇಳಿದ್ರೆ ನಕ್ಕು ಬಿಡ್ತೀರಾ. ನನಗೆ ಮೆಡಿಕಲ್ಲೂ ಇಷ್ಟ ಇಲ್ಲ, ಇಂಜಿನಿಯರಿಂಗೂ ಇಷ್ಟ ಇಲ್ಲ. ಹಾಂ ಅಂತ ನಿನಗೇನಿಷ್ಟ ಅಂತ ಉದ್ಗಾರ ತೆಗೆದ್ರು ಆತನ ಆಂಟಿ, ನಾನು IAS ಆಫೀಸರ್ ಆಗಬೇಕು ಅಂತ ಒಂದು ಕಡೆ ಅನಿಸತ್ತೆ. ಆಡಳಿತ ನಡೆಸೋದು ನಿಜವಾಗ್ಲೂ ಚಾಲೆಂಜಿಂಗ್ ಆಗಿರುತ್ತೆ. ಅಧಿಕಾರ ಇರೋದ್ರಿಂದ ಸ್ಥಾನಮಾನಕ್ಕೆ ಯಾವ ಕೊರತೆಯೂ ಇರೋಲ್ಲ. ಇದಾಗಲಿಲ್ಲ ಅಂದರೆ ನಾನೊಬ್ಬ ದೊಡ್ಡ ಕಲಾವಿದನಾಗಬೇಕು. ನಮ್ಮ ದೇಶದ ಜನರಷ್ಟೇ ಅಲ್ಲ, ಇಡೀ ಪ್ರಪಂಚದ ಜನ ನನ್ನ ಕಲಾ ಸೃಷ್ಟಿ ನೈಪುಣ್ಯತೆಯನ್ನು ಹೊಗಳಬೇಕು, ಆನಂದಿಸಬೇಕು. ಈ ಎರಡರಲ್ಲಿ ನಾನು ಯಾವುದನ್ನು ಆರಿಸ್ಕೋಬೇಕು ಅಂತ ನನಗೆ ತೋಚ್ತಾನೇ ಇಲ್ಲ. ಕಳೆದ 15 ದಿನಗಳಿಂದ ಈ ತಾಕಲಾಟ ದ್ವಂದ್ವದಲ್ಲಿ ತಲೆ ಸಿಡಿಯೋ ಹಾಗೆ ಆಗಿಬಿಟ್ಟಿದೆ. ಆಂಟಿ, ನೀವೇನಾದರೂ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಕೇಳ್ದ ಶಾಮು, ಈ ಆಂಟಿಗೆ ಇಷ್ಟು ದೊಡ್ಡ ಶಿಕ್ಷೆ ಯಾಕಪ್ಪ ಕೊಡ್ತಾ ಇದೆಯಾ? ನಿನ್ನ ಸಮಸ್ಯೆಯನ್ನು ಕೇಳ್ತಿದ್ದ ಹಾಗೆ ನನಗೆ ತಲೆ ತಿರುಗ್ತಾ ಇದೆ. ನಾನೇನಪ್ಪ ಪರಿಹಾರ ಹೇಳಲಿ ಅಂತ ಕುರ್ಚಿಯಲ್ಲಿ ಕುಸಿದು ಕುಳಿತರು. ಇನ್ನು ಸ್ನೇಹಿತರೆ, ಹದಿಹರೆಯದ ವೈಜ್ಞಾನಿಕ ನಿಲುವು ಇಲ್ಲಿದೆ. ಇಷ್ಟು ಪ್ರಕರಣಗಳನ್ನು ನೀವು ಬೇರೆ ಬೇರೆ ವಿಧಾನಗಳಲ್ಲಿ ನೋಡಿದ್ರಿ. ನಾನು ಹೇಳಿದ ಹಾಗೆ ಹದಿಹರೆಯದ ಮಾನಸಿಕ ಸಮಸ್ಯೆಗಳು ನಿಲುವಿನಿಂದ ಈ ಪ್ರಕರಣಗಳನ್ನು ನೀವು ನೋಡಬೇಕಾಗತ್ತೆ. ಇದರಲ್ಲಿ ಯಾವ ಗುಣಗಳು ವಿಶ್ಲೇಷಿಸಿ ನೀವು ನೋಡಿದ್ರಿ, ಯಾವ ಸಮಸ್ಯೆಗಳನ್ನು ನೀವು ಕಂಡುಹಿಡಿದ್ರಿ, ಅದು ಈ ಪ್ರಕರಣಗಳಲ್ಲಿ ಎದ್ದು ಬಂದ ಒಂದು ಮಾಹಿತಿಯಾಗಬೇಕು, ಅರಿವು ಆಗಬೇಕು. ಹದಿವಯಸ್ಸಿನ ಹಲವಾರು ಮುಖಗಳಲ್ಲಿ ಕೆಲವನ್ನು ಆಯ್ದು ಇಲ್ಲಿ ನಾನು ನಿಮಗೆ ಹೇಳಿದೆ. ಈ ಮುಖಗಳು ಎಲ್ಲರಿಗೆ ಸುಪರಿಚಿತ. ಇದರಲ್ಲಿ ಒಂದಾದರೂ ನಮ್ಮ ಬಾಳಿನಲ್ಲಿ ನಡೆದಿರುವಂಥದ್ದು. ಉಳಿದವೆಲ್ಲ ನಮ್ಮ ಸುತ್ತಮುತ್ತಲಿನ ಪ್ರತಿದಿನ ನಡೆಯುವಂಥದ್ದು ಕೂಡ. ಇದು ಸಾಮಾನ್ಯ ವಿಚಾರಗಳಾದರೆ ಅಸಾಮಾನ್ಯ ವಿಚಾರಗಳು ಇದರಲ್ಲಿ ಅಡಕವಾಗಿವೆ. ಅವುಗಳನ್ನು ಅರ್ಥ ಮಾಡಿಕೊಂಡು ನಿಭಾಯಿಸುವುದರಲ್ಲೇ ಒಬ್ಬ ವ್ಯಕ್ತಿಯ ಹಾಗೂ ಒಂದು ಕುಟುಂಬದ, ಒಂದು ಊರಿನ, ಒಂದು ಸಮುದಾಯದ ಭವಿಷ್ಯವೇ ಇದರಲ್ಲಿ ಅಡಕವಾಗಿದೆ ಅಂದರೆ ಅದು ಆಶ್ಚರ್ಯವಲ್ಲ. ಹರೆಯ ಬಾಳಿನ ಒಂದು ವಸಂತ ಋತು. ಬಾಲ್ಯದ ಮುಗ್ಧತೆ, ಪರಾವಲಂಬನೆ, ಅಸಹಾಯಕತೆಯ ಚಿಪ್ಪನ್ನು ಕಳಚಿ ಮೈ ಮನಸ್ಸುಗಳು ವಿಕಾಸ ಹೊಂದಿ ಎಲೆ, ಹೂವು, ಹಣ್ಣು ಬಿಡುವ ಕಾಲ.
13ನೆಯ ವಯಸ್ಸಿನಿಂದ 20-21 ವರ್ಷ ವಯಸ್ಸಿನವರೆಗೂ ಹರಡಿಕೊಳ್ಳುವ ಹರೆಯದ ಕಾಲದಲ್ಲಿಯೂ ಏನೂ ಅರಿಯದ ಮಗು ಬೆಳೆದು ಪ್ರೌಢ ವ್ಯಕ್ತಿಯಾಗುವ ಪವಾಡ ಸದೃಶ ಬೆಳವಣಿಗೆ ನಡೆದು ಹೋಗುತ್ತದೆ. ವ್ಯಕ್ತಿತ್ವ ರೂಪುಗೊಂಡು ಎಲ್ಲ ಗುಣಲಕ್ಷಣಗಳು ಮೇಳೈಸುತ್ತವೆ. ಗಂಡಿನ ಪುರುಷತ್ವದ ಮನೋದೈಹಿಕ ಲಕ್ಷಣಗಳು, ಹೆಣ್ಣಿನ ಸ್ತ್ರೀತನದ ಮನೋದೈಹಿಕ ಲಕ್ಷಣಗಳು ಪೂರ್ಣವಾಗಿ ವಿಕಸನಗೊಳ್ಳುತ್ತವೆ. ಅದುವರೆಗೂ ಅಂಗಿ ತೊಟ್ಟುಕೊಂಡು ಗೋಲಿ ಬುಗುರಿ ಚಿನ್ನಿದಾಂಡು ಆಡುತ್ತಾ, ಅಪ್ಪ ಅಮ್ಮನನ್ನು ಪೀಡಿಸಿ ಪಪ್ಪರ್ಮೆಂಟು ಚಾಕ್ಲೇಟು ಐಸ್ ಕ್ರೀಮ್ ಮೆಲ್ಲುತ್ತಾ ಓಡಾಡುತ್ತಿದ್ದ ಪುಟ್ಟ ಹುಡುಗ ಹರೆಯಕ್ಕೆ ಕಾಲಿಡುತ್ತಿದ್ದಂತೆಯೇ 1-2 ವರ್ಷಗಳ ಅವಧಿಯಲ್ಲೇ ಎತ್ತರಕ್ಕೆ ಬೆಳೆದು ನಿಂತಿರುತ್ತಾನೆ. ಕೈಕಾಲು ಕುತ್ತಿಗೆ ಎದೆಯ ಮಾಂಸಖಂಡಗಳು ಹುರಿಗೊಳ್ಳುತ್ತವೆ. ಮುಖದ ಮೇಲೆ ಚಿಗುರು ಮೀಸೆ ಗಡ್ಡ ಕಾಣಿಸಿಕೊಳ್ಳುತ್ತವೆ. ಧ್ವನಿ ಒಡೆಯುತ್ತದೆ. ಇದರ ಜೊತೆಗೆ ಕಂಕಳು ಮತ್ತು ಜನನಾಂಗದ ಬಳಿ ಇರುವ ಎಲ್ಲ ಬೆಳವಣಿಗೆ ಅಲ್ಲಿ ಮೂಡಲಾಗುತ್ತದೆ. ಜನನಾಂಗಗಳು ದೊಡ್ಡದಾಗಿ ಶಿಶ್ನ ಉದ್ರೇಕಗೊಳ್ಳುತ್ತದೆ. ವೀರ್ಯದ ಉತ್ಪತ್ತಿ ಪ್ರಾರಂಭವಾಗಿ ಅಗ್ಗಿಂದಾಗಿಯೇ ನಿದ್ರೆಯಲ್ಲಿ ವೀರ್ಯ ಸ್ಖಲನವಾಗತೊಡಗುತ್ತದೆ. ಲೈಂಗಿಕ ಭಾವನೆಗಳು ಗರಿಗೆದರುತ್ತವೆ. ರಸ್ತೆಯಲ್ಲಿ ಹೋಗುವಾಗ, ಸಭೆ ಸಮಾರಂಭಗಳಲ್ಲಿ, ಸಹ ಶಿಕ್ಷಣವಿರುವ ಶಾಲಾ ಕಾಲೇಜುಗಳಲ್ಲಿ ಅಕ್ಕಪಕ್ಕದಲ್ಲಿ ಕಾಣಸಿಗುವ ಹುಡುಗಿಯರತ್ರ, ಪ್ರೌಢ ಮಹಿಳೆಯರತ್ರ ಕಳ್ಳನೋಟ ಬೀರುತ್ತಾನೆ ಆ ಹುಡುಗ. ತಾನು ಬೆಳೆದು ಪ್ರೌಢನಾಗುತ್ತಿದ್ದೇನೆ, ಕುಟುಂಬದ ಮುಖ್ಯ ವ್ಯಕ್ತಿಯಾಗಲಿದ್ದೇನೆ, ತನ್ನನ್ನು ಇತರರು ಮಾನ್ಯ ಮಾಡಬೇಕೆಂದು ನಿರೀಕ್ಷಿಸತೊಡಗುತ್ತಾನೆ. ಹಾಗೆಯೇ ಲಂಗ ಫ್ರಾಕು ಹಾಕಿಕೊಂಡು ಜಿಗಿಯುತ್ತಾ, ಕುಂಟೆ ಬಿಲ್ಲೆಯಾಡುತ್ತಾ, ಬೊಂಬೆಗಳನ್ನು ಆಡುತ್ತಾ, ಆಟವಾಡುತ್ತಾ, ಬಣ್ಣ ಬಣ್ಣದ ಬಳೆ, ನಾನಾ ರೂಪಿನ ಓಲೆ ಸರಗಳನ್ನು ಕೊಂಡುಕೊಂಡು ಧರಿಸಿ ಹಿಗ್ಗುತ್ತಾ ಓಡಾಡುತ್ತಿದ್ದ ಹೆಣ್ಣು ಮಗು 1-2 ವರ್ಷಗಳಲ್ಲೇ ಎತ್ತರಕ್ಕೆ ಬೆಳೆದು ಹೆಂಗಸಾಗಿಬಿಡ್ತಾಳೆ. ಎದೆಯೊಬ್ಬಿ ಮೈಕೈ ತುಂಬಿಕೊಂಡು ಹೆಣ್ತನದ ಆಕರ್ಷಣೆಯನ್ನು ಪಡೆಯುತ್ತಾಳೆ. ಲಂಗದ ಮೇಲೆ ದಾವಣಿ, ಅನಂತರ ಸೀರೆ ಆಕೆಯ ಒಡಲನ್ನು ಅಲಂಕರಿಸುತ್ತದೆ. ಈ ಮೊದಲು ಗಂಡು ಹುಡುಗರೊಂದಿಗೆ ನಿಸ್ಸಂಕೋಚವಾಗಿ ಆಟವಾಡುತ್ತಿದ್ದಾಕೆ ಈಗ ನಾಚಿ ಜೊತೆ ಹೆಣ್ಣು ಮಕ್ಕಳೊಂದಿಗೆ ಹೆಚ್ಚು ಬೆರೆಯುತ್ತಾಳೆ. ಈ ನಡುವೆ ಒಂದು ದಿನ ದಿಢೀರ್ ಅಂತ ಋತುಮತಿಯಾಗ್ತಾಳೆ. ಋತುಚಕ್ರ ಪ್ರಾರಂಭವಾಗುತ್ತದೆ. ಅಂಡಾಶಯದ ಪ್ರಥಮ ಅಂಡಾಣು ಹೊರಬಿದ್ದು ಗರ್ಭನಾಳವನ್ನು ಸೇರುತ್ತದೆ. ಗರ್ಭಧಾರಣೆಯ ಮಾಡಲು, ಸಂತಾನೋತ್ಪತ್ತಿ ಮಾಡಲು ಆಕೆಯ ಶರೀರ ಪೂರ್ಣವಾಗಿ ಸಜ್ಜುಗೊಳ್ಳುತ್ತದೆ. ಅಂದರೆ ಪ್ರಕೃತಿ ಹರೆಯದ ಅವಧಿಯ ಗಂಡು ಮತ್ತು ಹೆಣ್ಣನ್ನು ಸಂತಾನೋತ್ಪತ್ತಿಗೆ ಅಣಿ ಮಾಡುತ್ತದೆ. ವೀರ್ಯಸ್ಖಲನವಾಗುವ ಹುಡುಗ, ಋತುಮತಿಯಾದ ಹುಡುಗಿ ಈಗ ತಂದೆ ತಾಯಿ ಆಗಲು ಸಿದ್ಧರಾಗಿದ್ದಾರೆ ಎಂದು ಸೂಚಿಸಲ್ಪಡುತ್ತದೆ. ಇದಕ್ಕೆ ಪೂರಕವಾಗಿ ಲೈಂಗಿಕ ಆಸೆ, ಭಾವನೆ, ಬಯಕೆಗಳು ಮೂಡತೊಡಗುತ್ತವೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂದೆ ತಾಯಿ ಆಗುವ ಮೊದಲು ತಂದೆ ತಾಯಿಯಾಗಿ ಜವಾಬ್ದಾರಿ ಹೊರಲು ಅನೇಕ ಸಿದ್ಧತೆಗಳನ್ನು ಮಾಡಬೇಕಾಗುತ್ತದೆ. ಗಂಡು ಉದ್ಯೋಗ ಹಿಡಿದು ಸಂಪಾದಿಸಬೇಕಾಗುತ್ತದೆ. ಹೆಣ್ಣು ಮನೆಗೆಲಸ ಕಲಿತು ಗೃಹಿಣಿಯಾಗಲು ತರಬೇತಿ ಪಡೆಯಬೇಕಾಗುತ್ತದೆ. ಈಗಿನ ಸಮುದಾಯ ವ್ಯವಸ್ಥೆಯಲ್ಲಿ ವಿದ್ಯಾಭ್ಯಾಸ ಮತ್ತು ವೃತ್ತಿಪೂರ್ವ ಶಿಕ್ಷಣ ಹರೆಯದ ಕೊನೆ ಹಂತದವರೆಗೂ ಮತ್ತು ಅನಂತರವೂ ಮುಂದುವರಿಯುವುದರಿಂದ ಹದಿಹರೆಯದವರು ಈ ಹಂತದಲ್ಲಿ ಬಹಳಷ್ಟು ಒತ್ತಡಗಳನ್ನು ಎದುರಿಸ್ತಾರೆ. ಯಾವುದಕ್ಕೂ ಎಷ್ಟು ಮತ್ತು ಎಷ್ಟು ಕಾಲ ಪ್ರಾಶಸ್ತ್ಯ ಕೊಡಬೇಕೆಂದು ತಿಳಿಯದೆ ಗೊಂದಲದಲ್ಲಿ ಬೀಳುತ್ತಾರೆ. ಆಗ ಕುಟುಂಬದವರಿಂದ, ಸಂಬಂಧಪಟ್ಟವರಿಂದ, ಪರಿಸರದಿಂದ ದೊರೆಯುವ ಮಾದರಿ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತದೆ. ಹರೆಯದವರು ಈ ಅವಧಿಯಲ್ಲಿ ಸಾಕಷ್ಟು ತಪ್ಪು ಮಾಡ್ತಾರೆ. ಕೈ ಸುಟ್ಟುಕೊಳ್ತಾರೆ. ಅಡ್ಡದಾರಿ ಹಿಡಿದು ಸಂಕಟ, ನೋವನ್ನು ಅನುಭವಿಸ್ತಾರೆ. ಹರೆಯದ ಹಿತವಾದ ಅಹಿತವಾದ ನೋವು, ನಲಿವುಗಳಿಂದ ತಮ್ಮ ಅನುಭವವನ್ನು ಹೆಚ್ಚಿಸಿಕೊಂಡು ಪ್ರೌಢರಾಗ್ತಾರೆ. ಹರೆಯದಲ್ಲಿ ತನ್ನತನದ ಗುರುತಿಸುವಿಕೆ ಅಂದರೆ ಐಡೆಂಟಿಟಿ ಕ್ರೈಸಿಸ್ ಅಂತ ನಾವೇನು ಹೇಳ್ತೀವಿ, ಅದರ ಬಗ್ಗೆ ತಿಳಿಯೋಣ ಬನ್ನಿ. ತಾಯಿಯ ಗರ್ಭದಲ್ಲಿ ಗರ್ಭಕ್ಕೆ ಅಂಟಿಕೊಂಡು ತಾಯಿಯ ಶರೀರದಿಂದ ಆಹಾರ ಪೋಷಣೆ ಪಡೆದು ಬೆಳೆದು 9 ತಿಂಗಳ ನಂತರ ಹೊರಬರುವ ಮಗು ಹುಟ್ಟಿದ ಕೂಡಲೇ ಶಾರೀರಿಕವಾಗಿ ತಾಯಿಯಿಂದ ಪ್ರತ್ಯೇಕಗೊಳ್ಳುತ್ತದೆಯಾದರೂ ಮಾನಸಿಕವಾಗಿ ತಾನು ತಾಯಿಯ ದೇಹದ ಒಂದು ವಿಸ್ತೃತ ಭಾಗ ಎಂದೇ ಕೆಲವು ಕಾಲ ತಿಳಿಯುತ್ತದೆ ಎನ್ನುತ್ತಾನೆ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್. ತಾಯಿಯಿಂದ ಅವಶ್ಯಕವಾದ ಹಾಲನ್ನು ಪಡೆದು ಈ ಭಾವನೆಯನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. 1.5-2 ವರ್ಷದ ವೇಳೆಗೆ ತಾನು ಬೇರೆ, ತಾಯಿ ಬೇರೆ, ತನಗೊಂದು ಪ್ರತ್ಯೇಕ ಅಸ್ತಿತ್ವವಿದೆ ಎಂಬುದನ್ನು ಅರಿಯುತ್ತದೆ. ನಾನು, ನನಗೆ, ನನ್ನದು ಎಂಬ ಅರಿವು ಮೂಡತೊಡಗುತ್ತದೆ. ಪ್ರತ್ಯೇಕ ಅಸ್ತಿತ್ವವಿದ್ದರೂ ತಾನು ಪರಾವಲಂಬಿ, ತನ್ನ ಇರುವಿಕೆಗೆ ತಂದೆ ತಾಯಿಯೇ ಆಧಾರ. ಅವರು ಹೇಳಿದಂತೆ ಮಾಡಬೇಕು, ಅವರು ಮೆಚ್ಚಿದ್ದನ್ನು ಮೆಚ್ಚಿ, ಮೆಚ್ಚದ್ದನ್ನು ದೂರ ಮಾಡಿ ಅವರು ನೆರಳಿನಂತೆ ಬದುಕಬೇಕು, ಅವರು ನಡೆದ ದಾರಿಯಲ್ಲೇ ನಡೆಯಬೇಕು ಎಂದು ತಿಳಿಯತೊಡಗುತ್ತದೆ. ಆದರೆ ಹರೆಯಕ್ಕೆ ಬರುತ್ತಿದ್ದಂತೆ ಹೊಸ ಲೋಕವೊಂದು ವ್ಯಕ್ತಿಯ ಮುಂದೆ ತೆರೆದುಕೊಳ್ಳುತ್ತೆ. ಅತ್ಯಲ್ಪ ಅವಧಿಯಲ್ಲಿ ತಂದೆ ತಾಯಿಯಷ್ಟೇ ದೊಡ್ಡದಾದ ದೇಹ ತನ್ನದಾಗುತ್ತದೆ. ಅವರಿಗಿಂತಲೂ ಹೆಚ್ಚಿನ ಉತ್ಸಾಹ, ಮಾಂಸಖಂಡಗಳ ಶಕ್ತಿ ತನಗೆ ದೊರೆತಿದೆ. ಅವರು ಮಾಡಿದಂತೆಯೇ ತಾನೂ ಸಂತಾನೋತ್ಪತ್ತಿ ಮಾಡಬಲ್ಲೆ. ಅಂದರೆ ತನ್ನದು ಸಂಪೂರ್ಣ ಸ್ವತಂತ್ರ ವ್ಯಕ್ತಿತ್ವ, ಅಸ್ತಿತ್ವ.
ಅಂದರೆ ಈ ಕುಟುಂಬ ಸಾಮಾಜಿಕ ವ್ಯವಸ್ಥೆಯಲ್ಲಿ ನನ್ನ ಸ್ಥಾನಮಾನವೇನು ಎಂದು ಯೋಚಿಸುತ್ತಾನೆ. ಮನೆಯವರು ಮತ್ತು ಸುತ್ತಮುತ್ತಲಿನವರು ಅವನಿಗೆ ಗಲಿಬಿಲಿ ಮಾಡುತ್ತಾರೆ. ಒಮ್ಮೆ ನೀನಿನ್ನೂ ಮಗು, ದೂರ ಸರಿ ಅಂತ, ತಮ್ಮ ಮಾತಿನ ವ್ಯವಹಾರದ ನಡುವೆ ಬರಬೇಡ ಅಂತ ಹೇಳಿ ಅಟ್ಟುತ್ತಾರೆ. ಮಗದೊಮ್ಮೆ ಈಗ ನೀನು ದೊಡ್ಡವನಾದೆಯಪ್ಪ, ಜವಾಬ್ದಾರಿ ತಗೋ ಅಂತ, ಸಮಾನವಾಗಿ ದುಡಿ, ಸವಲತ್ತುಗಳನ್ನು ಅನುಭವಿಸು ಅಂತ, ನಮ್ಮ ಕಾಲ ಮುಗಿಯುತ್ತಾ ಬಂತು, ಇನ್ನು ನಿನ್ನ ಸರದಿ ಅಂತ ಹೇಳ್ತಾರೆ. ಎಳೆ ನಿಂಬೆಕಾಯಿ ನಿನಗೇನು ಗೊತ್ತು ಅನ್ನೋದು ಒಂದು ಕಡೆಯಾದರೆ, ನೀನು ದೊಡ್ಡವನಾದೆ ಎಂಬುದು ಇನ್ನೊಂದು ಕಡೆ. ಇನ್ನೊಂದು ಸಂದರ್ಭದಲ್ಲಿ ಅವರು ಹಂಗಸಿದ್ರೆ, ಯಾಕೆ ಹಿಂದೆ ಬೀಳ್ತಿ, ಬಾ ಮುನ್ನುಗ್ಗು ಅಂತ ಮತ್ತೊಂದು ಸಂದರ್ಭದಲ್ಲಿ ಹುರಿದುಂಬಿಸ್ತಾರೆ. ಈ ಗೊಂದಲಗಳಲ್ಲಿ ತಾನೆಲ್ಲಿದ್ದೇನೆ, ಎಲ್ಲಿರಬೇಕು, ಹೇಗಿರಬೇಕು ಅಂತ ತಿಳಿಯದೆ ಹರೆಯದ ವ್ಯಕ್ತಿ ದಿಗ್ಮೂಢನಾಗುತ್ತಾನೆ. ತನ್ನತನವನ್ನು ಗುರುತಿಸುವ ಕಾರ್ಯದಲ್ಲಿ ಅಡ್ಡಿ ಆತಂಕವನ್ನು ಎದುರಿಸ್ತಾನೆ. ಇದನ್ನೇ ಮನೋವಿಜ್ಞಾನಿ ಎರಿಕ್ ಎರಿಕ್ಸನ್ ಐಡೆಂಟಿಟಿ ಕ್ರೈಸಿಸ್ ಎನ್ನುತ್ತಾನೆ. ತನ್ನತನವನ್ನು ಗುರುತಿಸಿಕೊಳ್ಳುವ ಭರದಲ್ಲಿ ಸುತ್ತಮುತ್ತಲಿನ ವ್ಯಕ್ತಿ ಹಾಗೂ ವ್ಯಕ್ತಿಗಳೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಲು ಪ್ರಾರಂಭಿಸ್ತಾನೆ. ನಾಯಕ ಪೂಜೆ ಅಂದರೆ ಹೀರೋ ವರ್ಷಿಪಿಂಗ್ ಶುರುವಾಗುತ್ತದೆ. ಚಿತ್ರತಾರೆಯನ್ನೋ ಕ್ರೀಡಾಪಟುವನ್ನೋ ಸ್ಥಳೀಯ ನಾಯಕನೊಬ್ಬನನ್ನೋ ಆರಾಧಿಸತೊಡಗುತ್ತಾನೆ. ನಾನು ಅವನಂತಾಗಬೇಕು, ನಾನೇ ಅವನು, ಅವನೇ ನಾನು ಮಾಡಲಾಗದಿದ್ದರೇನಂತೆ, ಅವನು ಮಾಡಿದರೆ ನಾನು ಮಾಡಿದಂತೆಯೇ, ಅವನಿಗೆ ಜಯವಾದರೆ ನನಗೆ ಜಯವಾದಂತೆಯೇ, ಅವನಿಗೆ ಸೋಲು ಅವಮಾನ ದುಃಖವಾದರೆ ನನಗೆ ಸೋಲು ಅವಮಾನ ದುಃಖವಾದಂತೆಯೇ ಎಂದು ಪ್ರತಿಸ್ಪಂದಿಸುತ್ತಾನೆ, ತೃಪ್ತಿಪಡುತ್ತಾನೆ. ಇದು ಎಷ್ಟು ಅತಿರೇಕಕ್ಕೆ ಹೋಗಬಲ್ಲುದು ಎಂದರೆ, ಹರೆಯದ ವ್ಯಕ್ತಿಗೆ ಯಾರಾದರೂ ಅವನ ನೆಚ್ಚಿನ ಹೀರೋನನ್ನು ಟೀಕಿಸಿದ್ದು, ಹೀಯಾಳಿಸಿದ್ದು ಗೊತ್ತಾದರೆ ನೇರವಾಗಿ ಅವನ ಮೇಲೆ ಆಕ್ರಮಣ ಮಾಡುತ್ತಾನೆ. ಅವರನ್ನು ಶಿಕ್ಷಿಸ ಬಯಸುತ್ತಾನೆ. ತನ್ನ ಹೀರೋ ಕಷ್ಟದಲ್ಲಿದ್ದಾನೆಂದರೆ ತನ್ನ ಸರ್ವಸ್ವವನ್ನೂ, ಕೊನೆಗೆ ಪ್ರಾಣವನ್ನೂ ಕೊಡಲು ತಯಾರಾಗ್ತಾನೆ. ಪ್ರಾಣಾರ್ಪಣೆ ಮಾಡಲೂಬಹುದು. ಹರೆಯದ ಒಂದು ಹಂತದಲ್ಲಿ ಈ ಐಡೆಂಟಿಟಿ ಕ್ರೈಸಿಸ್ ನಿವಾರಣೆಯಾಗುತ್ತದೆ. ಆರೋಗ್ಯವಂತನಾದ ವ್ಯಕ್ತಿ ವಾಸ್ತವಿಕ ಅಂಶಗಳ ಆಧಾರದ ಮೇಲೆ ತಮ್ಮತನವನ್ನು ಗುರುತಿಸಿಕೊಂಡು ಜೀವನದಲ್ಲಿ ತಮ್ಮ ಬೆಲೆಯನ್ನು ಕಂಡುಕೊಳ್ಳುತ್ತಾರೆ. ಆದರೆ ಬಹುತೇಕ ಜನ ತಮ್ಮ ಬೆಲೆಯನ್ನು ಕಂಡುಕೊಳ್ಳುವುದೇ ಇಲ್ಲ. ಪ್ರವಾಹದಲ್ಲಿ ತೇಲುತ್ತಾ ಅದು ಸಾಗಿದೆಡೆಗೆ ಹೋಗುವಂತೆ 10ರಲ್ಲಿ 100ರಲ್ಲಿ ಒಬ್ಬರಾಗಿ ಅನಾಥ ಪ್ರಜ್ಞೆಯಿಂದ ಹೇಗೋ ಬದುಕು ಸಾಗಿಸ್ತಾರೆ. ಭರಿಸಲಾಗದ ಕಷ್ಟ ಸಮಸ್ಯೆಗಳು ಎದುರಾದಾಗ ಮಾನಸಿಕ ನೆಮ್ಮದಿ ಸಮತೋಲನವನ್ನು ಬೇಗ ಕಳೆದುಕೊಂಡು ಮನೋರೋಗಿಗಳಾಗುತ್ತಾರೆ. ಕೆಲವು ಸಲ ಹರೆಯದ ವ್ಯಕ್ತಿ ಇನ್ನೊಬ್ಬ ಪ್ರೌಢ ವ್ಯಕ್ತಿಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳದೆ ಒಂದು ಸಿದ್ಧಾಂತ ಮೌಲ್ಯ ವ್ಯವಸ್ಥೆಯಲ್ಲಿ ತನ್ನನ್ನು ತಾನೇ ಗುರುತಿಸಿಕೊಳ್ಳಬಹುದು. ಉದಾಹರಣೆಗೆ, ಹರೆಯದವರು ಗಾಂಧಿವಾದಿಗಳಾಗಬಹುದು, ಕಮ್ಯುನಿಸ್ಟ್ ತತ್ವದ ಪ್ರತಿಪಾದಕರಾಗಬಹುದು, ಆದರ್ಶದ ಗೀಳು ಹತ್ತಿಸಿಕೊಂಡು ಸಮಾಜ ಸೇವೆಯನ್ನು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬಹುದು, ಸನ್ಯಾಸತ್ವವನ್ನು ಸ್ವೀಕರಿಸಬಹುದು, ಯಾವುದೇ ತತ್ವವನ್ನು ಅನುಸರಿಸಲಿ, ಮಾರ್ಗ ತುಳಿಯಲಿ, ಅದರಲ್ಲಿ ಪೂರ್ಣಬದ್ಧರಾಗಬಹುದು. ಅಂದರೆ ಕಮಿಟ್ಮೆಂಟ್ ಹರೆಯದವರ ವೈಶಿಷ್ಟ್ಯ. ಒಂಟಿಯಾಗಿದ್ದರೆ ತಾವು ಅನಾಥರಂತೆ, ಆಸಕ್ತಿ ಇಲ್ಲದವರಂತೆ ಎನಿಸಿ ಯಾವಾಗಲೂ ಗುಂಪಾಗಿರಲು, ಒಟ್ಟಿಗಿದ್ದು ಕೆಲಸ ಮಾಡಲು ಹರೆಯದವರು ಇಷ್ಟಪಡ್ತಾರೆ. ಹೀಗೆ ಐಡೆಂಟಿಟಿ ಕ್ರೈಸಿಸ್ ಹರೆಯದಲ್ಲಿ ಒಂದು ಪ್ರಮುಖ ಸಮಸ್ಯೆ ಹಾಗೂ ವ್ಯಕ್ತಿ ಅದನ್ನು ಹೇಗೆ ಪರಿಹರಿಸಿಕೊಳ್ಳುತ್ತಾನೆ, ತನ್ನ ನೆಲೆಯನ್ನು ಹೇಗೆ ಕಂಡುಕೊಳ್ಳುತ್ತಾನೆ ಎಂಬುದೇ ಮುಖ್ಯ ವಿಚಾರ. ಹರೆಯದ ಬೆಳವಣಿಗೆ ಮತ್ತು ವೈಶಿಷ್ಟ್ಯವನ್ನು ವಿವರಿಸ್ತಾ ಮತ್ತೊಬ್ಬ ಮನೋವಿಜ್ಞಾನಿ ಹ್ಯಾರಿಸ್ಟಿಕ್ ಸ್ಯಾಲ್ಮನ್ ಈ ರೀತಿ ಬರೆಯುತ್ತಾನೆ. ಹರೆಯದ ಪೂರ್ವದಲ್ಲಿ ವ್ಯಕ್ತಿ ತನ್ನ ಒಂಟಿತನವನ್ನು, ಗೊಂದಲವನ್ನು ನಿವಾರಿಸಿಕೊಳ್ಳಲು ತನ್ನದೇ ವಯಸ್ಸಿನ ವ್ಯಕ್ತಿಯೊಂದಿಗೆ ಗಾಢವಾದ ಸ್ನೇಹ ಬೆಳೆಸ್ತಾನೆ. ಗಳಸ್ಯ ಕಂಠಸ್ಯ ಸ್ನೇಹ ಈ ವಯಸ್ಸಿನಲ್ಲಿ ಕಂಡುಬರುತ್ತದೆ. ಹರೆಯಕ್ಕೆ ಕಾಲಿಡಲು ಸಜ್ಜಾಗಿರುವ ಇಬ್ಬರು ಹುಡುಗರು ಅಥವಾ ಹುಡುಗಿಯರು ಸದಾ ಜೊತೆಯಾಗೇ ಇರುವುದನ್ನು ಕಾಣಬಹುದು. ಮನೆಯವರು ನೋಡಿದವರು ಇವರನ್ನು ಸಂಗಾತಿಗಳು ಎಂದು ರೇಗಿಸುವ ಮಟ್ಟಿಗೆ ಅನ್ಯೋನ್ಯತೆ ಬಿಟ್ಟೂ ಬಿಡದ ಸ್ನೇಹ ಸಂಬಂಧ ಇರುತ್ತದೆ. ಹರೆಯದ ಪ್ರಾರಂಭದಲ್ಲಿ ಜನನಾಂಗದಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಜೊತೆಗೆ ಹುಡುಗಿಯೊಬ್ಬಳಲ್ಲಿ ಆತ್ಮೀಯ ಭಾವನೆ, ಸಂಬಂಧ ಇಟ್ಟುಕೊಳ್ಳಲು ಬಯಕೆಯಾಗುತ್ತದೆ. ವಾಸ್ತವಿಕವಾಗಿ ಸಾಧ್ಯವಾಗದಿದ್ದಾಗ ತನ್ನ ಕಲ್ಪನೆಯ ವ್ಯಕ್ತಿಯೊಂದಿಗೆ, ಅಂದರೆ ಸಹಪಾಠಿ, ನೆರೆಹೊರೆಯವರು ಅಥವಾ ಸಿನಿಮಾ ನಟಿ ಇತ್ಯಾದಿ ಈ ಬಾಂಧವ್ಯವನ್ನು ಕಲ್ಪಿಸಿಕೊಳ್ತಾರೆ. ಈ ಬಗೆಯ ಅವಶ್ಯಕತೆಗಳಿಗೂ ಹಾಗೂ ಸಾಮಾಜಿಕ ವ್ಯವಸ್ಥೆಗೂ ಘರ್ಷಣೆ ಸಂಭವಿಸಬಹುದಾದ್ದರಿಂದ ಹರೆಯದ ವ್ಯಕ್ತಿ ಆತಂಕಕ್ಕೀಡಾಗುತ್ತಾನೆ. ಮನಸ್ಸು ದ್ವಂದ್ವದ ಮಡುವಾಗುತ್ತದೆ. ಈ ಹಂತದಲ್ಲಿ ತಂದೆ ತಾಯಿ ತಮ್ಮ ಹಿಂದಿನ ಅಹಿತ ಅನುಭವಗಳಿಂದಾಗಿ ತಮ್ಮ ಹರೆಯದ ಮಗ ಅಥವಾ ಮಗಳ ಈ ಲೈಂಗಿಕ ಆಸೆ ವರ್ತನೆಗಳಿಗೆ ಅತಿಯಾದ ಕಡಿವಾಣ ಹಾಕ್ತಾರೆ.
ಒಳ್ಳೆಯ ನಡವಳಿಕೆ, ನೈತಿಕ, ಧಾರ್ಮಿಕ ಕಟ್ಟಳೆಗಳ ಹೆಸರಿನಲ್ಲಿ ಹರೆಯದವರ ಆಸೆ ಕಲ್ಪನೆಗಳು ತಪ್ಪು ಎಂದು ಸೂಚಿಸಿ ಅವರಲ್ಲಿ ಪಾಪ ಪ್ರಜ್ಞೆ ಬೆಳೆಸ್ತಾರೆ. ಇದು ಹೇಗೆ ಒಂದು ಪರಿಹಾರ ಕಂಡುಕೊಳ್ಳುತ್ತದೆ ಎನ್ನುವುದರ ಮೇಲೆ ವ್ಯಕ್ತಿಯ ಮಾನಸಿಕ ಬೆಳವಣಿಗೆ ಮತ್ತು ದೃಢತೆ ನಿರ್ಧಾರವಾಗುತ್ತದೆ. ಹದಿಹರೆಯದ ಉತ್ತರಾರ್ಧದಲ್ಲಿ ವ್ಯಕ್ತಿ ತನ್ನ ಲೈಂಗಿಕ ಕಾಮನೆಗಳನ್ನು ಒಂದು ನಿರ್ದಿಷ್ಟ ಬಗೆಯಲ್ಲಿ ಪೂರೈಸಿಕೊಳ್ಳಲು ಶಕ್ತನಾಗುತ್ತಾನೆ. ತಂದೆ ತಾಯಿಯರು ಏನು ಮಾಡಬೇಕು, ಏನು ಮುಖ್ಯ ಎಂಬುದನ್ನು ಇಲ್ಲಿ ಅರ್ಥೈಸ್ತಾರೆ. ಹುಡುಗಿಯೊಬ್ಬಳ ಸ್ನೇಹವನ್ನು ಸಂಪಾದಿಸಿ ಅಥವಾ ಬದಲಿ ಚಟುವಟಿಕೆ ಅಥವಾ ಗುರಿಯನ್ನು ಇಟ್ಟುಕೊಂಡು ಕ್ರೀಡೆ, ಲಲಿತ ಕಲೆಗಳು, ವ್ಯಾಯಾಮ, ಹವ್ಯಾಸಗಳು ಇತ್ಯಾದಿ ಅದರಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾನೆ. ಜೊತೆಗೆ ಸುತ್ತಮುತ್ತಲಿನ ವ್ಯಕ್ತಿಗಳೊಂದಿಗೆ ಸುಲಲಿತವಾಗಿ ಬಾಂಧವ್ಯ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುವ ಕೌಶಲ್ಯವನ್ನು ಪಡೆದುಕೊಳ್ತಾನೆ. ಲೈಂಗಿಕ ಕಾಮನೆ ಮತ್ತು ಕ್ರಿಯೆ ಬಗ್ಗೆ ತನ್ನ ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿಕೊಂಡು ಅದರ ಬಗ್ಗೆ ತನ್ನ ವೈಯಕ್ತಿಕ ನೀತಿಯನ್ನು ರೂಪಿಸಿಕೊಳ್ತಾನೆ. ಪ್ರೌಢ ರೀತಿ ನೀತಿಗಳನ್ನು ಬೆಳೆಸಿಕೊಳ್ತಾನೆ. ಈ ದೆಸೆಯಲ್ಲಿ ಪ್ರತಿಯೊಬ್ಬನೂ ಸಂಪೂರ್ಣವಾಗಿ ಯಶಸ್ವಿಯಾಗುವುದಿಲ್ಲ. ಇದು ದಿನಗಟ್ಟಲೆ ಆಗುವ ಒಂದು ಬೆಳವಣಿಗೆ. ಸರ್ವೇ ಸಾಧಾರಣವಾಗಿ ಹರಿಯದವರು ಇದರಲ್ಲಿ ಸ್ವಲ್ಪ ಯಶಸ್ಸು, ಸ್ವಲ್ಪ ವಿಫಲತೆಯನ್ನು ಅನುಭವಿಸ್ತಾರೆ. ಅವುಗಳ ಪ್ರಮಾಣದ ಮೇಲೆ ಅವರ ವ್ಯಕ್ತಿತ್ವ ರೂಪುರೇಖೆ ನಿರ್ಧಾರವಾಗುತ್ತದೆ. ಹದಿಹರೆಯದ ಹಲವು ಮುಖಗಳು ಇದಾಗಿತ್ತು ಸ್ನೇಹಿತರೆ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಭಯ, ಆತಂಕ, ಒತ್ತಡಗಳು ಶೈಕ್ಷಣಿಕವಾಗಿ ಹೇಗೆ ಪರಿಣಮಿಸುತ್ತೆ ಅಂತ ತಿಳ್ಕೊಳ್ಳೋಣ. ಇನ್ನು ನಿಮ್ಮ ಭೇಟಿ ಮುಂದಿನ ಅಧ್ಯಾಯದಲ್ಲಿ. ನಮಸ್ಕಾರಗಳು.